ಅರೆ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ರಾಜ ಪುರೋಹಿತ ತಾತಾಚಾರ್ಯರು ಬರ್ತಾ ಇದ್ದಾರೆ ಜನರಿಗೆ ಸಂದೇಶವನ್ನು ನೀಡಕ್ಕೆ. ಬೇಗ ಹೋಗಿ ಅಂಟಿಸ್ಬಿಡಿ ಅದನ್ನ. ಈಗೇನ್ ಮಾಡ್ತಾ ಇದೀಯ ರಾಮ? ಸುಮ್ನಿರು. ನಾನೇನು ಹೇಳಲೇ ಇಲ್ಲ. ನಿನ್ಗಲ್ಲ ಮತ್ಯಾರ್ಗೆ? ಸ್ವಲ್ಪ ಸುಮ್ನಿರು. ಈಗ ಯಾರ್ಗೆ ಹೇಳಿದ್ರಿ? ಈಗ ನಿನ್ಗೆ ಹೇಳಿದ್ದು, ದಯವಿಟ್ಟು ಸುಮ್ನಿರು. ಮಹಾಗುರು ತಥಾಚಾರ್ಯರಿಗೆ ಜೈ! ಮಹಾಗುರು ತಥಾಚಾರ್ಯರಿಗೆ ಜೈ! ಮಹಾಗುರು ತಾತಾಚಾರ್ಯರಿಗೆ ಜೈ! ಮಹಾಗುರು ತಾತಾಚಾರ್ಯರಿಗೆ ಜೈ! ಮಹಾಗುರು ತಾತಾಚಾರ್ಯರಿಗೆ. ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ. ಏ ಮಣಿ, ಈ ಗೊಂಬೆ ಮೇಲೆ ಆ ಪಂಡಿತ ರಾಮನ ಜಾಗದಲ್ಲಿ ಈ ಮುದುಕನ ಚಿತ್ರ ಹೇಗ್ ಬಂದ್ಬಿಡ್ತು? ಭಕ್ತರೇ, ನಾವಿವತ್ತು ನಿಮ್ಮಗಳ ನಡುವೆ ನಿಮ್ಮ ಮಧ್ಯೆ ಇಲ್ಲಿಗೆ ಬಂದಿರುವಂತದ್ದು ನಾನು ನಿಮಗೆ ಒಬ್ಬ ನೀಚ ಮತ್ತು ದುಷ್ಟ ಮನುಷ್ಯನ ಬಗ್ಗೆ ನಿಮಗೆ ಹೇಳೋದಿಕ್ಕೆ. ಆತನ ಬಗ್ಗೆ ನಿಮಗೆ ತಿಳಿದಿರುವಂತದ್ದು ಎಲ್ಲದಕ್ಕಿಂತ ಅತ್ಯಮೂಲ್ಯವಾದದ್ದು. ಇವನೇ ಆ ದುಷ್ಟ ಮನುಷ್ಯ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದೇನಿದು ಮಣಿ? ಈ ಮುದುಕ ಅವನ ಚಿತ್ರಕ್ಕೆ ಅವನೇ ಬೈಕೋತಿದ್ದಾನೆ. ಇವನು ಎಂತ ನೀಚ ಮತ್ತು ಕಲುಷಿತ ಮನುಷ್ಯ ಅಂದ್ರೆ ಇವರಂತೆ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಮುಖ ನೋಡಿ ಇವನು. ಎಂದಾದ್ರೂ ನೋಡಿದ್ದೀರಾ ನೀವು ಈ ರೀತಿಯಾದಂತ ಮಂಕು ಮೂತಿಯನ್ನ? ಮುಖ ನೋಡಿದ್ರೆ ಹೇಳ್ಬೋದು ಈ ರೀತಿಯ ದುಷ್ಟ, ಲೋಭಿ, ನೀಚ ಮತ್ತು ಎಡವಟ್ಟು ಮನುಷ್ಯ. ಸತ್ಯದ ಮಾತನ್ನು ಹೇಳಿದ್ರಿ ಗುರುಗಳೇ, ಸತ್ಯದ ಮಾತನ್ನು ಹೇಳಿದ್ರಿ. ಇವತ್ತು ನಿಮ್ಮ ಬಾಯಿಂದ ಬರುತ್ತಿರುವ ಮಾತೆಲ್ಲ ಬರೀ ಸತ್ಯದ ಮಾತುಗಳೇ. ಈ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ ಇವನು ಎಂತ ದೊಡ್ಡ ದುಷ್ಟ, ಎಷ್ಟು ದೊಡ್ಡ ಪಾಪಿ, ಎಂತ ದೊಡ್ಡ ಕಳ್ಳ ಕದಿಮ ವ್ಯಕ್ತಿ ಅಂತ. ಭಕ್ತರೇ, ನೀವೆಲ್ಲ ಬಹಳ ದೊಡ್ಡ ನಿರ್ಲಕ್ಷ್ಯವಾದ ವ್ಯಕ್ತಿಯನ್ನ ನೋಡಿರ್ತೀರ. ಆದ್ರೆ ಮಾನವ ರೂಪಿಯಾದ ಒಬ್ಬ ನೀಚ ಪ್ರಾಣಿಯನ್ನ ನೀವೆಂದೂ ನೋಡಿರೋದಿಲ್ಲ. ಹೀಗೆ ನಿಮಗೆ ಆಶ್ಚರ್ಯ ಆಗ್ಬಹುದು, ಆದ್ರೆ ಇವನು ದೆವ್ವದಂತ ಮನುಷ್ಯ, ಕಳ್ಳ. ಇವನು ಕಳ್ಳ, ಎರಡು ನಾಲಿಗೆ ಇರೋ ನೀಚ ಕಳ್ಳ ಇವನು. ಜನರ ವಸ್ತುಗಳನ್ನ ಕದಿಯೋದು, ಲಪಟಾಯಿಸೋದು ಸ್ವಭಾವ ಇವನು. ಪರಾರಿಯಾಗಿರೋ ಅಪರಾಧಿ ಇವನು. ಭಕ್ತರೇ, ಇವನನ್ನ ಹಿಡಿದು ಯಾವ ರೀತಿ ಪಾಠ ಕಲಿಸ್ಬೇಕು ಅಂದ್ರೆ, ಯಾವ ಶಿಕ್ಷೆಯನ್ನ ಕೊಡಬೇಕು ಅಂದ್ರೆ ಭವಿಷ್ಯದಲ್ಲಿ ಈ ರೀತಿ ಮಾಡೋದಕ್ಕೆ ಯಾರು ದುಸ್ಸಾಹಸ ಮಾಡಬಾರದು. ಮತ್ತೆ ಭಕ್ತರೇ, ನಿನ್ನೆ ರಾತ್ರಿ ಪ್ರಭುವಿನೊಂದಿಗೆ ನಮ್ಮ ಭೇಟಿಯಾದಾಗ ಆಗ ಶಿವನು ನನಗೆ ಹೇಳಿದನು, ತಾತಾಚಾರ್ಯ, ಈ ರೀತಿಯ ಪಾಪಿ ಅಧರ್ಮ ವ್ಯಕ್ತಿಯ ಹೆಸರನ್ನ ಈ ಜಗತ್ತಿನಿಂದನೇ ತೊಲಗಿಸ್ಬಿಡು ಅಂತ ಹೇಳಿದ್ರು. ಮತ್ತು ಭಕ್ತರೇ, ಒಂದು ವೇಳೆ ಈ ಕೆಟ್ಟ ಮನುಷ್ಯ ನಿಮ್ಮ ಕಣ್ಣಿಗೆ ಕಂಡರೆ ಅವನನ್ನ ಹಿಡೀರಿ, ಕಟ್ಟಾಕಿ, ಹೊಡೆಯಿರಿ,
ಅಡೀರಿ, ಚಚ್ಚಿ, ಚರ್ಮ ಸುಲಿಯಿರಿ ಭಕ್ತರೆ ಈ ದುಷ್ಟ ಮನುಷ್ಯನದ್ದು. ನಾವ್ ಹೇಳೋದೇನೆಂದ್ರೆ ಈ ನಾಚಿಕೆ ಇಲ್ಲದ ಮನುಷ್ಯನ ಮುಖದ ಮೇಲೆ ಕಪ್ಪು ಮಸಿಯನ್ನು ಬಳಿರಿ. ಖಂಡಿತವಾಗಿ ಹೀಗೆ ಆಗ್ಬೇಕು ಭಕ್ತರೆ. ಈ ತುಚ್ಛ ಅಧರ್ಮಿ ಮಾನವನ ಮೇಲೆ ಚಪ್ಪಲಿಗಳ ಸುರಿಮಳೆ ಆಗಬೇಕು ಭಕ್ತರೆ. ಮತ್ತೆ ಭಕ್ತರೆ, ಈ ಅಧರ್ಮಿಯ ಮೇಲೆ ಮೊದಲು ಚಪ್ಪಲಿಯಿಂದ ಹೊಡೆಯೋದು ನಾನೇ ಹೊಡಿತೇನೆ. ಏನಿದು? ಇದು ನಮ್ಮ ಚಿತ್ರ. ಅರೆ ಗುರುಗಳೇ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ಚಿತ್ರವು ನಿಮ್ಮದೇ. ನೋಡಿದ್ರ ಗುರುಗಳೇ, ಆ ಧೂರ್ತ ಪಂಡಿತ ಮತ್ತೆ ನಿಮ್ಮ ಮುಖದ ಮೇಲೆ ಕಪ್ಪು ಮಸಿ ಬಳಿದು ಓಡೋಗ್ಬಿಟ್ಟ. ನೀನ್ ಬಿಡು ರಾಮ, ಎಷ್ಟು ಬುದ್ಧಿವಂತ ನೋಡು. ಸಾಕು, ಒಂದು ಸಾರಿ ಪಂಡಿತ ನನ್ನ ಕೈಗೆ ಸಿಕ್ಕರೆ ನಾವು ಅವನಿಗೆ ತೋರಿಸ್ತೀವಿ ನಮ್ಮ ಆಕ್ರೋಶದ ಅಗ್ನಿ ಹೇಗಿರುತ್ತೆ ಅಂತ. ಹರೇ ಕೃಷ್ಣ, ಹರೇ ರಾಧೆ, ರಾಧೆ ರಾಧೆ, ರಾಧೆ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ರಾಧೆ ಕೃಷ್ಣ, ಹರೇ ಕೃಷ್ಣ ಹರೇ 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 ಕೃಷ್ಣ, ರಾಮ ಹರೇ ರಾಮ ಹರೇ, ಹರೇ ರಾಮ, ಹರೇ ಹರೇ, ರಾಮ ರಾಮ, ಹರೇ ಹರೇ, ಹರೇ ರಾಧೆ ಹರೇ ರಾಧೆ ಹರೇ, ರಾಧೆ ಕೃಷ್ಣ ಕೃಷ್ಣ ಕೃಷ್ಣ, ಹರೇ 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 ಕೃಷ್ಣ ರಾಧೆ ಹರೇ ಕೃಷ್ಣ ಹರೇ 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 ಕೃಷ್ಣ, ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಜೈ ಕೃಷ್ಣ, ಹರೇ ರಾಧಾ ಕೃಷ್ಣ ಕೃಷ್ಣ. ಹರೇ 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 ಕೃಷ್ಣ ನಿನ್ ತಲೆ ಇವಾಗ ಏನ್ ನೋಡ್ತಾ ಇದೆ ರಾಮ? ಏನು ನಿನ್ ಮುಖದ ಮೇಲಿರೋ ನಗುನೇ ಹೇಳ್ತಾ ಇದೆ. ಏನೋ ತರ್ಲೆ ಮಾಡಕ್ ಹೊರಟಿದ್ಯಾ ನೀನು. ಇದೇ ಬಂದು ಇದೇ ಸಮಯನೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಎಲ್ಲಿದ್ದೆ ರಾಮ? ನಡಿ. ಮಹಾಗುರು ತಾತಾಚಾರ್ಯರಿಗೆ, ಜೈ. 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 ಪಲ್ಲಕ್ಕಿ ನಿಲ್ಸಿ. ತಾತಾಚಾರ್ಯರಿಗೆ, ತಾತಾಚಾರ್ಯರಿಗೆ. ಏ ಬದ್ವಲ್ಲ, ಅವನ್ನ ಹಿಡಿ. ಹಿಡಿ, ಓಡು. ಅವರು ಯಾರು ನಿಲ್ಸೋದು? ಅವನ್ನ ಆ ಕಳ್ಳನ ಹಿಡಿಯೋ. ನೋಡು, ಆ ದುಷ್ಟ ಕಳ್ಳ ನನ್ನ ನೋಡಿ ಹೀಗೆ 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 ಮಾಡ್ತಾ ಇದ್ದ. ಹಿಡಿ ಅವನ್ನ, ಈಗ ಓಡ್ತಾ ಇದ್ದಾನೆ. ಓಡು, ಹಿಡಿ. ಅವನ್ನ ಅಲ್ಲಿ ಹಿಡಿ, ಓಡ್ತಾ ಇದ್ದಾನೆ ನೋಡು, ಬಚ್ಚಿಟ್ಕೋತಾ ಇದ್ದಾನೆ. ಬೇಗ ಹೋಗಿ. ಹಳದಿನೇ ಕಾಣಿಸುತ್ತಂತೆ, ಅದೇ ಆಗ್ತಿದೆ. ಅದಕ್ಕೆ ಈ ಮುದ್ಕನ್ಗೆ ಎಲ್ಲಾ ಕಡೆನೂ ಅವನೇ ಕಾಣಿಸ್ಕೊತಾ ಇದ್ದಾನೆ. ನೋಡು, ಖಂಡಿತನ ಕಳ್ಳ. ಹಿಡಿ ಅವನ್ನ ಮೊದ್ಲು. ಆಗ್ಲಿ ಗುರೂಜಿ, ಓಡು. ಇಲ್ಲೇ ಹೋಗ್ತೀನಿ.
ಕಾಣಿಸ್ತಾ ಇದ್ದಾನೆ. ಹೌದು, ಇವನೇನಾದ್ರೂ ಬಣ್ಣ ಹಚ್ಕೊಳ್ಳಿಲ್ಲ ಅಂದ್ರೆ ಅವನ್ ತರನೇ ಕಾಣಿಸ್ತಿದ್ದ. ಹಾಗಾದ್ರೆ ನಾನು ಹೇಗ್ ಆಗೋಕ್ ಸಾಧ್ಯ? ಯಾಕಪ್ಪ ಯಾಕಾಗೋದಿಲ್ಲ? ನಾನಂತೂ ನಿಮ್ ಎದುರುಗಡೆನೆ ನಿಂತ್ಕೊಂಡಿದ್ದೀನಿ. ನೀವು ಅವ್ರನ್ನ ಹುಡುಕ್ತಿದ್ದೀರಾ, ಅವ್ರು ನಿಮ್ಮನ್ನ ಹುಡುಕ್ತಿದ್ದಾನೆ. ನಾನ್ ಹೇಗ್ ನಿಮ್ ಮುಂದೆ ಇರೋಕ್ ಸಾಧ್ಯ ಅಲ್ವಾ? ಸರಿಯಾಗಿ ಹೇಳ್ದೆ ನೋಡು. ಸರಿ, ನೀನೀಗ ಇಲ್ಲಿಂದ ಹೊರಡು. ನಮಸ್ಕಾರ. ಪ್ರಣಾಮ. ಅದ್ಭುತ ಅಲ್ವಾ? ಇವನ ಧ್ವನಿ ಆ ಪಂಡಿತನ ಧ್ವನಿ ತರನೇ ಕೇಳಿಸ್ತಾ ಅಯ್ಯೋ ಇತ್ತು. ಬಿಟ್ಟಾಕೋ, ಅವನೇ ಹೇಳ್ದ ತಾನೇ ಅದು ಅವನಲ್ಲ ಅಂತ. ಸರಿ, ಬೇರೆ ಕಡೆ ಹುಡ್ಕೋಣ ಬಾ. ಆ. ಏಯ್! ಹಿಡ್ಕೊಳ್ಳಿ ಅವನ್ನ. ನೋಡು, ಈ ರಾಧಾಕೃಷ್ಣರ ರಥಯಾತ್ರೆ ನೇರವಾಗಿ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಹೋಗ್ತಾ ಇದೆ. ಅಲ್ಲಿ ಮಹಾರಾಜರೇ ರಾಧಾಕೃಷ್ಣರಿಗೆ ಆರತಿ ಮಾಡ್ತಾರೆ. ಬಹಳ ಸುಂದರ. ನಮ್ಮ ಬಳಿ ಶಬ್ದಗಳೇ ಇಲ್ಲ ನಿಮ್ಮನ್ನು ಹೊಗಳಲು. ನಾವು ಬಹಳ ಪ್ರದರ್ಶನ ನೋಡಿದ್ದೇವೆ, ರಾಸಲೀಲೆಯದ್ದು. ಆದರೆ ಇಂಥ ಪ್ರದರ್ಶನ ಹಿಂದೆ ಮೊದಲು ಕಂಡಿದ್ದು. ನಾವಂತೂ ತುಂಬಾ ಜನ ರಾಜರನ್ನು ನೋಡಿದೀವಿ, ಆದ್ರೆ ಇಂಥ ತೇಜಸ್ಸು, ಇಂತಹ ಅದ್ಭುತ ಹಾವಭಾವ ನಾನ್ ಬೇರೆಲ್ಲೂ ನೋಡ್ಲಿಲ್ಲ. ಸಾಕ್ಷಾತ್ ದೇವರ ಸ್ವರೂಪ, ಸಾಕ್ಷಾತ್ ಈಶ್ವರನ ಪ್ರಕಾಶ, ಸಾಕ್ಷಾತ್ ಮೂರು ಲೋಕದ ವಿಶಾಲ ಪ್ರಭು. ನಿಜ ಹೇಳ್ಬೇಕು ಅಂದ್ರೆ ನನಗಿದನ್ನೆಲ್ಲ ವರ್ಣಿಸೋದಕ್ಕೆ ಶಬ್ದನೇ ಸಿಗ್ತಾ ಇಲ್ಲ. ಈ ಖುಷಿಯ, ಈ ಅಮೂಲ್ಯವಾದ ಭಾವನೆನ ವರ್ಣನೆ ಮಾಡಬಹುದಿತ್ತು. ಈ ಸಮಯದಲ್ಲಿ ನಾನು ಮುಂದೆ ನಿಂತ್ಕೊಂಡು ನಿಮ್ ದರ್ಶನ ಮಾಡ್ತಿದ್ದೀನಲ್ವಾ? ನಾನ್ ನಿಮ್ಮನ್ನ ಹೊಗಳ್ಬೇಕು ಅಂದ್ರೆ ನನ್ನ ಅಕ್ಷರ ಭಂಡಾರದಲ್ಲಿ ಅಕ್ಷರಗಳೇ ಕಮ್ಮಿ ಆಗಿದೆ. ನನಗೆ ಅರ್ಥನೇ ಆಗ್ತಿಲ್ಲ ಮಹಾರಾಜ. ನಾನ್ ನಿಮ್ಗೆ ಶ್ರದ್ಧೆ, ಪ್ರೇಮದಿಂದ ಸಮರ್ಪಣೆನ ಹೇಗ್ ವ್ಯಕ್ತಪಡಿಸ್ಲಿ? ಎದ್ದೇಳಿ. ಯಾರು ನೀನು? ನಾನು ನಿಮ್ ರಾಜ್ಯದ ಪ್ರಜೆಗಳಲ್ಲಿ ಸಾಮಾನ್ಯ ಪ್ರಜೆ ಮಹಾರಾಜ. ಹೆಸರು ಪಂಡಿತ ರಾಮಕೃಷ್ಣ. ಇವ್ರು ನನ್ನ ಧರ್ಮಪತ್ನಿ ಶಾರದಾ. ನಿಮ್ ರಾಜ್ಯ ತೆನಾಲಿ ಗ್ರಾಮದಿಂದ ಬಂದಿದ್ದೀವಿ. ತೆನಾಲಿ ಗ್ರಾಮದಿಂದಲೇ? ಸಾಕು ನಿಲ್ಸಿ ಮಹಾರಾಜ, ಸಾಕು ನಿಲ್ಸಿ.
ಕಳ್ಳ ವಲ್ಲುದೇವ, ನೀವು ಹುಡುಕ್ತಾ ಇದ್ರಲ್ಲ ಅವನು. ಇವನೇ ಆ ಘೋಷಿತ ಅಪರಾಧಿ. ಯಾರ ಹುಡುಕಾಟದಲ್ಲಿ ನಮ್ಮ ಕೊತ್ವಾಲ, ನಮ್ಮ ಸೈನ್ಯ, ನಮ್ಮ ಜನರಿದ್ದರೋ ಮತ್ತು ಇವನೇ ಆ ದುಷ್ಟ ಕಳ್ಳ. ಇವನು ವಿಜಯನಗರದ ಪ್ರಜೆಗಳನ್ನ ಮೂಗಿನ ನೇರದ ಮಾತುಗಳಿಂದ ಮೋಸ ಮಾಡಿದ್ದಾನೆ ಮಹಾರಾಜ. ಇಲ್ಲ ಮಹಾರಾಜ, ಇದೆಲ್ಲ ಸುಳ್ಳು. ನಾನ್ ಮಲ್ಲುದೇವ ಅಲ್ಲ, ನಾನ್ ನಿರ್ದೋಷಿ. ಇದೆಲ್ಲ ಸುಳ್ಳ? ಸುಳ್ಳು ನಾನು ಹೇಳ್ತಿಲ್ಲ, ನೀನ್ ಹೇಳ್ತಿರೋದು. ಆಚಾರ್ಯ ತಾತಾಚಾರ್ಯ ಪಲ್ಲಕ್ಕಿಯನ್ನ ಕದ್ದು ನೀಚ ಮತ್ತು ದುಷ್ಕೃತ್ಯ ಮಾಡಿರೋದು ನೀನು. ಕೇಳಿ ಮಹಾರಾಜ, ಕೇಳಿ ನನ್ನ ಶಿಷ್ಯರನ್ನ. ಇವನು ನನ್ನ ಶಿಷ್ಯರನ್ನ ಯಾಮಾರಿಸಿ ನನ್ನ ಪಲ್ಲಕ್ಕಿಯನ್ನ ಹೊತ್ತು ಅದರಿಂದಲೇ ಬರ್ಲಿಲ್ವಾ ಅಂತ ಕೇಳಿ. ಹೇಳಿ ಹೇಳಿ. ಮಾಡ್ದ ಮಹಾರಾಜರೇ, ಇವನೇ ಆ ದುಷ್ಟ ಪಾಪಿ. ಇವನ್ಗೆ ಹೇಳ್ತಾ ಇದ್ದೀವಿ ಮಹಾರಾಜರೇ, ಇವನೇ ಆ ಕಪಟಿ ಕಳ್ಳ ಮಲ್ಲುದೇವ. ಅಷ್ಟೇ ಅಲ್ಲ ಮಹಾರಾಜ, ನಗರದಲ್ಲಿ ಕೊತ್ವಾಲ ಇವನನ್ನ ಕಣ್ಣಿಗೆ ಕಣ್ಣಂತೆಯೇ ಹಿಡಿದಿದ್ದಾನೆ. ಆದ್ರೆ ಕಿಲಾಡಿ ಕಳ್ಳನ ಮಗ ಹುಷಾರಾಗಿ ಅವನಿಗೂ ಚಳ್ಳೆ ಹೆಂಡಿಸಿ ಓಡೋಣ. ಪುರೋಹಿತರು ಸರಿಯಾಗಿ ಹೇಳ್ತಿದ್ದಾರೆ. ಸ್ವಯಂ ಇವರ ಶಿಷ್ಯರು ಈ ಮಾತಿಗೆ ಸಾಕ್ಷಿ. ಅರು ಹೇಳ್ರಪ್ಪ. ಹೇಳೋದೇನ್ ಬಂತು ಕೊತ್ವಾಲ್ರೆ, ನಿಮಗ್ ಗೊತ್ತಲ್ವಾ ಇವನು ಪ್ರಥಮ ಸ್ಥಾನದಲ್ಲಿರೋ ದುಷ್ಟ ಮತ್ತೆ ಕಪಟಿ. ಇವನು ಮಹಾರಾಜ ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ. ಇಲ್ಲ ಮಹಾರಾಜ, ಇದಂತೂ ಸಂಪೂರ್ಣ ಸುಳ್ಳು. ಇದೆಲ್ಲ ಮತ್ತೆ ಇವನ ದುಸ್ಸಾಹಸವನ್ನ ನೋಡಿ ಮಹಾರಾಜರೇ, ಒಬ್ಬ ವಂಚಿತ ಅಪರಾಧಿಯಾಗಿಯೂ ಸಹ ನಿಮ್ಮ ಮುಂದೆ ನಿಮ್ಮ ಈ ಮಹಾ ಉತ್ಸವಕ್ಕೆ ಬಂದಿದ್ದಾನೆ, ಅದು ಈ ಕೃಷ್ಣನ ವೇಷದಲ್ಲಿ. ಇದಕ್ಕಾಗಿಯೇ ಇವನಿಗೆ ಕ್ರೂರವಾದ ಕಠೋರವಾದಂತ ಶಿಕ್ಷೆ ಕೊಡಬೇಕು ಮಹಾರಾಜರೇ. ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಬೇರೆ ದಾರಿನೇ ಇರ್ಲಿಲ್ಲ ಮಹಾರಾಜ. ನಾನು ಇದನ್ನ ಸಾಕು. ಇನ್ನೊಂದು ಶಬ್ದವೂ ಮಾತಾಡಬೇಡ. ಆಚಾರ್ಯ ತಾತಾಚಾರ್ಯರು ಹೇಳಿದ ಪ್ರತಿ ಶಬ್ದವೂ ನಮಗೆ ಸತ್ಯವು ಹಾಗೂ ಕೇವಲ ಸತ್ಯ ಮಾತ್ರ. ಅವರು ನೀನು ಅಪರಾಧಿ ಎಂದು ಹೇಳುತ್ತಿದ್ದಾರೆಂದರೆ ಅವರ ಮಾತುಗಳನ್ನು ಸಂದೇಹಿಸುವ ಪ್ರಶ್ನೆಯೇ ಬರುವುದಿಲ್ಲ. ಈ ಅಪರಾಧಿಯನ್ನು ಕಾರಾಗೃಹದಲ್ಲಿ ಹಾಕಿ ಇಡೀ ಜೀವನ ಕಾರಾಗೃಹದಲ್ಲಿ ಕಳೆಯಲಿ. ಮಹಾರಾಜ, ಸ್ವಲ್ಪ ಯೋಚನೆ ಮಾಡಿ. ನಾನೇನಾದ್ರೂ ಅಪರಾಧಿ ಆಗಿದ್ರೆ ನಾನಾಗೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಮಹಾರಾಜ ಮಹಾರಾಜ ಮಹಾಗುರುಗಳಿಗೆ ಯಾಕೆ ಪಂಡಿತ, ಹೇಗಿದೀಯಾ? ಇವತ್ತು ನಾನು ಬಹಳ ಖುಷಿಯಾಗಿದ್ದೀನಿ.
ಕಾರಣ ಮಹಾರಾಜರು ನಿನಗೆ ಆಜೀವ ಕಾರಾಗೃಹ ಶಿಕ್ಷೆ ಕೊಟ್ಟಿದ್ದಾರೆ. ಈಗ ನೆನಪಿಟ್ಕೊಳ್ಳೋ ಮಾತೇನಂದ್ರೆ, ಸೇಡು ಅನ್ನೋದು 2 ಪ್ರಕಾರಗಳಲ್ಲಿರುತ್ತೆ. ಒಂದು, ತನ್ನ ಶತ್ರುವನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡುವಂಥದ್ದು ಹಾಗೆತನ ಅಂತಾರೆ. ಮತ್ತೆ ಇನ್ನೊಂದು, ತನ್ನ ಶತ್ರುವನ್ನ ಆಜೀವ ಪರ್ಯಂತವಾಗಿ ಅಣು ಅಣುವಲ್ಲೂ ಶಿಕ್ಷೆ ಕೊಡ್ತಾನೆ. ಈಗ ನೀನು ಆಜೀವ ಕಾರಾಗೃಹ ಶಿಕ್ಷೆನ ಅನುಭವಿಸ್ತೀಯ, ಮತ್ತೆ ಪ್ರತಿದಿನ ಪ್ರತಿ ಕ್ಷಣ ಈ ತಾತಾಚಾರ್ಯನನ್ನ ನೆನೆಸ್ಕೋತೀಯ, ಮತ್ತೆ ಪದೇ ಪದೇ ಎದೆ ಚೆಚ್ಕೊಂಡು ನನ್ನ ತಪ್ಪಾಯ್ತು ಅಂತ ಅಳ್ತೀಯ. ಯಾಕೆ ನಾನು ಈ ತಾತಾಚಾರ್ಯರೊಂದಿಗೆ ಶತ್ರುತ್ವ ಬೆಳೆಸ್ಕೊಂಡೆ? ಇವನು ನಗ್ತಾ ಇದ್ದಾನಲ್ಲ ಮಣಿ. ಬರ್ದೆ ಇನ್ನೇನಾಗತ್ತೆ, ನಮ್ ಗುರುಗಳ ಮುಖ ನೋಡಿದ್ರೆ ಯಾರಿಗಾದ್ರೂ ಸಮಸ್ಯೆ ಬಂದೇ ಬರುತ್ತೆ. ಅವ್ರ ಮುಖನೇ ಹಾಗಿದೆ. ನಗ್ತಾ ಇದೀಯಾ? ನಗು 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 ಪಂಡಿತ. ಎಷ್ಟು ನಗ್ತೀಯೋ ಈಗ್ಲೇ ನಗ್ತು. ಕಾರಾಗೃಹದಲ್ಲಿ ರಾಗಿ ಬೀಸ್ಬೇಕಾದ್ರೆ ನಿನಗೆ ಅರಿವಾಗುತ್ತೆ. ಜೀವನ ಪೂರ್ತಿ ರಾಗಿ ಬೀಸೋದಂದ್ರೆ ಅಷ್ಟೊಂದು ಹಿಟ್ಟನ್ನ ಯಾರು ತಿಂತಾರೆ ಪ್ರಭು? ಗುರುಗಳು. ಬಾಯ್ ಮುಚ್ಚು. ಆಚಾರ್ಯರೇ, ನಿಮ್ಮೇಲಲ್ಲ, ನಿಮ್ ಯೋಚನೆ ಮೇಲೆ ನಾನು ನಗ್ತಾ ಇದ್ದೀನಿ. ನಿಮಗ್ ಯಾರು ಹೇಳಿದ್ದು ನಾನ್ ಕಾರಾಗೃಹದಲ್ಲಿ 1 ಗಂಟೆ ಮೇಲೆ ಇರೋದೇ ಇಲ್ಲ? ನಾನು ಅದಕ್ಕಿಂತ ಮೊದಲೇ ಬಂದ್ಬಿಡ್ತೀನಿ ಆಚೆ. ನಾನಲ್ಲಿ ಇರೋದೇ ಇಲ್ಲ. ನಿಜ ಆಚಾರ್ಯರೇ, ನನ್ ಮೇಲೆ ವಿಶ್ವಾಸ ಇಡಿ. ಇಲ್ ಕೇಳಿ, ನಿಮ್ ಕಿವಿನ ಸ್ವಲ್ಪ ಈ ಕಡೆ ತನ್ನಿ. ಅಯ್ಯೋ, ತಗೋ ಬನ್ನಿ ಅಲ್ಲ. ತನ್ನಿ. ಮೊದ್ಲು ನಾನು ನಿಮ್ ಈ ಕೊತ್ವಾಲನ್ನ ಮುಟ್ಟಾಳನ್ನಾಗಿ ಮಾಡಿ ಕಾರಾಗೃಹದ ಬೀಗದ ಕೈನ ಎತ್ಕೋತೀನಿ. ಆಮೇಲೆ ಮೆಲ್ಲಗೆ ಯಾರಿಗೂ ಗೊತ್ತಾಗದ ಹಾಗೆ ಕಾರಾಗೃಹದ ಬಾಗ್ಲು ತೆಗಿತೀನಿ. ಆಮೇಲೆ ಹಾರ್ ಹೋಗ್ಬಿಡ್ತೀನಿ. ನಾನಲ್ಲಿ ಇರೋದಕ್ ಸಾಧ್ಯನೇ ಇಲ್ಲ. ಅಯ್ಯೋ, ನಿಮ್ ಕೈಲಿ ಹಿಡಿಯೋಕ್ಕೂ ಆಗಲ್ಲ. ರಾಮ ಅಂದ್ರೆ ಗಾಳಿ ಪ್ರಭು, ಗಾಳಿನ ಯಾರು ಹಿಡಿಯೋಕ್ಕಾಗತ್ತೆ? ಸರಿ, ನಾನು ನೋಡ್ತೀನಿ ನಿಮ್ ಕಾರಾಗೃಹದ ಅತಿಥಿ ಸತ್ಕಾರನ. ಸರಿ, ನಾನು ಹೊರಡ್ತೀನಿ. ಆಜ್ಞೆ ಮಾಡಿ, ಪ್ರಾರ್ಥನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು. ನಮಸ್ಕಾರ. ದೇವ್ಲೇ ಬಲ್ಲ, ಅರ್ಥ ಆಗ್ಲಿಲ್ಲ. ಮನೆಯಿಂದ ಯಾಕೆ ಆಚೆ ಹಾಕಿದ್ಲು? ಎತ್ತೆ ಅಲ್ಲೇನಾಯ್ತು? ಏನ್ ಎತ್ಕೋಬೇಕು? ಸುಮ್ನೆ ಎತ್ಕೋನಾ? ಏನಾದ್ರೂ ಹೇಳು. ಜೀವನ ದೇಹದಿಂದ ಎತ್ತಬೇಡಿ. ಎಲ್ಲ ಮುಗ್ದೋಯ್ತು ಅಮ್ಮ, ಎಲ್ಲ ಮುಗ್ದೋಯ್ತು. ಪಾಪಿ ಅಗಸ ಅವಳನ್ನ ಮನೆಯಿಂದ ಆಚೆ ಹಾಕಿದ್ಲು. ಇವಳನ್ನ ಮನೆಯಿಂದ, ನನ್ನ ಸ್ನಾನದ ಮನೆಯಿಂದ. ಎಲ್ಲ ಅನರ್ಥ ಆಗೋಯ್ತು ಅಮ್ಮ. ಮುಗಿತು, ನಮ್ ಕಥೆ ಮುಗ್ದೋಯ್ತು ಅಮ್ಮ. ರಾಮನ್ ಮೇಲೆ ಸುಳ್ಳು ಆರೋಪ ಹಾಕಿ ಅವನನ್ನ ಬಂಧಿಸ್ಬಿಟ್ಟಿದ್ದಾರೆ. ಮಹಾರಾಜರು ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ಬಿಟ್ಟಿದ್ದಾರಂತೆ. ರಾಮನ್ನ ಬಂಧಿಸ್ಬಿಟ್ಟಿದ್ದಾರೆ. ಅಯ್ಯೋ, ಅವಳು ಇದ್ರಿಂದ ಗಾಬರಿ ಆದ್ಲೆ. ನೀನು ಅಳ್ತಾ ಇದ್ಯಾ? ಏನ್ ಹೇಳ್ತಿದ್ದಾಳೆ? ಅಮ್ಮನ್ ಮಾತು ಈಗ ಅರ್ಥ ಆಯ್ತು. ಆ ಅಕ್ಷರ್ ನಮ್ಮನ್ ಯಾಕೆ ಆಚೆ ಹಾಕ್ತಾ ಅಂತ. ಮಹಾರಾಜರು ಯಾವ ವ್ಯಕ್ತಿನ ಅಪರಾಧಿ ಅಂತ ಅನ್ಕೊಂಡಿದಾರೋ ಆ ವ್ಯಕ್ತಿ ಕುಟುಂಬನ ಯಾರ್ ತಾನೇ ಅವ್ರ ಮನೇಲಿ ಇಟ್ಕೋತಾರೆ? ಯಾವ ವ್ಯಕ್ತಿಯಿಂದ ಹೀಗೆಲ್ಲ ಆಯ್ತು ಆ ವ್ಯಕ್ತಿಗೆ ಶಾಪ ಹಾಕ್ತಿದ್ದಾರೆ. ದೇವ್ರ ಹತ್ರ ಬೇಡ್ಕೋತಾ ಇದ್ದಾರೆ ಆ ವ್ಯಕ್ತಿನ ಮೇಲೆ ಕರ್ಕೊಂಡ್ಬಿಡು ಅಂತ.
ಬಂದ್ಬಿಟ್ಟ ದೊಡ್ಡದಾಗಿ ಶ್ರೀಕೃಷ್ಣನಾಗಿ. ಈಗ ಸಾಯಿ ಇದೆ ಕಾರಾಗೃಹದಲ್ಲಿ. ಇನ್ನು ದ್ವೇಷ ಬೆಳೆಸ್ಕೋ ತಾತಾಚಾರ್ಯರ ಜೊತೆ. ಮೂರ್ಖ ವ್ಯಕ್ತಿ. ಏನಾಯ್ತು? ಯಾಕೆ ನಗ್ತಾ ಇದೀಯಾ? ಹುಚ್ಚಿಡಿತಾ ನಿನ್ಗೆ? ಇಲ್ಲ ಇಲ್ಲ ಆತರ ಏನಿಲ್ಲ, ಸುಮ್ನೆ ಹಾಗೆ ಮಜವಾಗಿರೋ ಕತೆ ನೆನ್ಪಾಯ್ತು. ಕತೆನಾ? ಎಂತ ಕತೆ? ಹೇಳ್ತೀನಿ ಕೇಳಿ. ಒಂದ್ಸಲ ನದಿ ದಡದಲ್ಲಿ ಚೇಳು ಇರ್ತಾ ಇತ್ತು. ಒಂದಿನ ನದಿ ಉಕ್ಕು ಬಂದಾಗ ಕಪ್ಪೆ ಅದರಿಂದ ಹೊರಗಡೆ ಬಂತು. ಅವಾಗ ಚೇಳು ಕಪ್ಪೆನ ನೋಡಿ ಹೇಳ್ತು, ನನ್ನನ್ನು ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗು ಅಂತ. ನನ್ನನ್ನು ಸ್ವಲ್ಪ ಉಳಿಸು, ನನ್ ಜೀವ ಕಾಪಾಡು. ಅದಕ್ಕೆ ಕಪ್ಪೆ ಹೇಳ್ತು, ನಿನ್ ಪ್ರಾಣನ ಉಳಿಸ್ತೀನಿ, ಆದ್ರೆ ನೀನ್ ನನಗೆ ಕಚ್ಬಿಟ್ರೆ. ಅದಕ್ಕೆ ಚೇಳು ಹೇಳ್ತು, ನಾನ್ ಯಾಕೆ ಆತರ ಮಾಡ್ಲಿ ಅಂತ. ಯಾರಾದ್ರೂ ಪ್ರಾಣ ಉಳಿಸ್ತವ್ರನ್ನ ಕಚ್ಚಿ ಸಾಯಿಸ್ತಾರ? ನಾನ್ ಮಾತ್ ಕೊಡ್ತೀನಿ, ನಾನ್ ನಿನಗೆ ಕಚ್ಚೋದಿಲ್ಲ. ಕಪ್ಪೆ ಚೇಳ್ ಮೇಲೆ ಸಂಪೂರ್ಣ ವಿಶ್ವಾಸ ಇಡ್ತು. ಕಪ್ಪೆ ಬೆನ್ ಮೇಲೆ ಚೇಳ್ನ ಹಾಕೊಂಡು ಇನ್ನೊಂದ್ ದಡಕ್ಕೆ ದಾಟಿಸ್ತು. ನದಿಯಿಂದ ದಡಕ್ಕೆ ದಾಟ್ಬೇಕಾದ್ರೆ ಚೇಳು ಕಪ್ಪೆಗೆ ಕಚ್ಬಿಡ್ತು. ಆಗ ಕಪ್ಪೆ ಕೇಳ್ತು, ಇದೇನ್ ಮಾಡ್ದೆ? ನೀನ್ ಹೇಳಿದ್ದೆ ಅಲ್ವಾ ನನಗೆ ಕಚ್ಚಲ್ಲ ಅಂತ. ಆವಾಗ ಚೇಳು ಹೇಳ್ತು, ನಾನ್ ಏನ್ ಮಾಡ್ಲಿ, ಈಶ್ವರ ನನ್ನನ್ನ ಹೀಗೆ ಮಾಡಿರೋದು. ಕಚ್ಚೋದೆ ನನ್ ಸ್ವಭಾವ. ಅದಂತೂ ಸಂಪೂರ್ಣ ನಿಂದೆ ತಪ್ಪು, ನನ್ ಮೇಲೆ ನಂಬಿಕೆ ಇಟ್ಟಿದ್ದು. ಯಾಕೆ ಕೊತ್ವಾಲ್ ಸಾಹೇಬ್ರೆ, ಅರ್ಥ ಆಯ್ತಾ? ಚೇಳನ್ ಪ್ರವೃತ್ತಿ ಹೊಂದಿರೋ ಮನುಷ್ಯರ ಸಹವಾಸ ಅವರ ನಿಜವಾದ ಸ್ವರೂಪ ತೋರಿಸೋ ಅವಕಾಶ ಅವರಿಗೆ ಸಿಗೋ ತನಕ. ಇಲ್ ಕೇಳಿ, ನಿಮ್ಗೂ ಅದೇ ತರ ಆಗೋ ಹಾಗಿದೆ. ಅವಕಾಶ ಸಿಕ್ಕಿಲ್ಲ, ನಿಜವಾದ ಸ್ವರೂಪ ಹೊರಗಡೆ ಇನ್ನೂ ಬಂದೇ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯೋಚನೆ ಮಾಡಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ನೀವೊಂದು 50-100 ಚೇಳ್ಗಳನ್ನ ಸಾಕಿ ಇಟ್ಕೊಂಡಿದ್ದೀರಲ್ವಾ? ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದ್ದಾನಲ್ವಾ ನಗ್ತಾ ಇವನು. ಅದು ಹೇಗಿದೆ ಅಂದ್ರೆ ಕೆಟ್ಟೋಗಿರೋ ಪರಂಗಿ ಹಣ್ಣು ಎತ್ತಿನ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರೋ ತರ ಇದೆ. ಏನಾಯ್ತು ಗುರುಗಳೇ? ತುಂಬಾ ಭಯಂಕರವಾಗಿ ತುಂಬಾ ಸಂತೋಷವಾಗಿದ್ದೀರಲ್ಲ. ನಾನು ಆ ದುಷ್ಟ ಪಂಡಿತನನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಹೇಗಾಗೋದ ತಾತಾಚಾರ್ಯನ ಎದುರು ಹಾಕೊಂಡು ಅಂತ. ಅವನನ್ನ ಈ ತಾತಾಚಾರ್ಯನ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸಿ ಕಾರಾಗೃಹಕ್ಕೆ ತಳ್ಳಿಬಿಟ್ಟೆ ಸೀದಾ. ಅದು ಜೀವನ ಪರ್ಯಂತ. ಈಗ ಅಜ್ಜ ಆದ್ಮೇಲೆ ಹೊರಗೆ ಬರೋದವನು. ಆದ್ರೆ ಗುರುಗಳೇ, ಅದನ್ನ ನೋಡೋದಕ್ಕೆ ನೀವು ಜೀವಂತವಾಗಿ ಎಲ್ಲಿರ್ತೀರಾ? ಪರಲೋಕ ಪ್ರವೇಶ ಮಾಡಿರ್ತೀರಾ? ಏನಂದೆ? ಹೊರಟೋಯ್ತಲ್ಲ ಪ್ರಭು ನಿಮ್ಮ ಪ್ರತಿಶೋಧದ ಮುಳ್ಳು. ಈಗ ನಿಮ್ಮ ಎದೆ ತಣ್ಣಗಾಯ್ತು ಅನ್ಸತ್ತೆ. ಖಂಡಿತ ಈಗ ನನ್ನ ಎದೆ ತಣ್ಣಗಾಯ್ತಪ್ಪ. ಪಲ್ಲಕ್ಕಿ ಏನಾಯ್ತು ಗುರುಗಳೇ? ಪಲ್ಲಕ್ಕಿ ಪಲ್ಲಕ್ಕಿ ನಡಿ ಮಣಿ ನಡಿ, ಪಲ್ಲಕ್ಕಿ ತೆಗಿ. ಗುರುಗಳಿಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋಣ, ಸಮಯ ಬಂದ್ಬಿಡ್ತು. ಅವನು ಶಿಕ್ಷೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ಇದೆ. ಆ ಪಂಡಿತನನ್ನ ಬೀಳ್ಸಿದ್ನಲ್ಲ, ಅದು ನೋವು ಇನ್ನೂ ಇದೆ ನನಗೆ. ನಾನು ಯಾವಾಗ ನನ್ನ ಕಣ್ಣಿನಿಂದ ಅವನ ಕಾರಾಗೃಹ ಶಿಕ್ಷೆನ ನೋಡ್ತೀನೋ ಅಲ್ಲಿವರೆಗೂ ಈ ನೋವು ನನಗೆ ಕಡಿಮೆ ಆಗಲ್ಲ ಅನ್ಸುತ್ತೆ. ತೆಗಿ ತೆಗಿ ಪಲ್ಲಕ್ಕಿ ಮೊದಲು. ಬಾ ಮಣಿ, ಹೋಗೋಣ. ಗುರುಜಿನ್ ತೆಗಿ. ನನ್ನಲ್ಲ ಕಣ ಪಲ್ಲಕ್ಕಿನ. ಸರಿ ಸರಿ ಗುರುಗಳೇ, ಸರಿ ಸರಿ. ಹೋಗ್ತೀವಿ. ನಾವ್ ಯಾರಿಗೆ ಯಾವತ್ತು ಕೆಟ್ಟದ್ ಬಯಸಿದ್ವಿ ಅಂತ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮ. ಮೊದ್ಲು ರಾಮ ಬಂದಿ ಆಗ್ಬಿಟ್ಟಿದ್ದಾನೆ, ಇನ್ನೊಂದ್ ಕಡೆ ಆಕ್ಸ ನಮಗ್ ಲಾಡ್ ತಿನ್ನಕ್ಕೂ ಬಿಡದೆ ಮನೆಯಿಂದ ಆಚೆ ಹಾಕ್ಬಿಟ್ಟ. ಇದಕ್ಕಿಂತ ಕೆಟ್ಟ ದಿನ ಬರಕ್ ಸಾಧ್ಯನೇ ಇಲ್ಲ. ಅಮ್ಮ ಏನ್ ಹೇಳ್ತಾ ಇದ್ದೀರಾ? ನಿಮಗ್ ಲಾಡ ಮುಖ್ಯ ಆಗೋಯ್ತಾ? ನನ್ನ ನೋಡಿ ನಾನೆಲ್ಲಿ ಕನ್ಯೆಯಾಗೆ ಸತ್ತೋಗ್ಬಿಡ್ತಿದ್ದೇನೋ ಅಂತ ಅನಿಸ್ತಾ ಇದೆ. ಹೌದು ಅಮ್ಮ, ಮದ್ವೆ ಆದಾಗಿಂದ ನನ್ ಗಂಡನ ಜೊತೆಗಿಲ್ಲ, ಆಗ್ಬೇಕಾಗಿರೋದು ಆಗಿಲ್ಲ. ನನ್ ಗಂಡ ಅಲ್ಲೇ ಬಂದಿ ಆಗಿದ್ದಾನೆ. ಈಗ ಮೊದಲ ರಾತ್ರಿ ಎಲ್ಲ ನನಗ್ ಕನ್ಸು ಅಷ್ಟೇನೆ. ನನ್ಗೇನು ಅರ್ಥ ಆಗ್ತಿಲ್ಲ. ಎತ್ಕೊಳ್ಳಿ ಎತ್ಕೊಳ್ಳಿ. ಊಟ ಮಾಡಿ ಸ್ವಾಮಿ. ಹಾ. ನೀವೇನು ಹೇಳಬೇಕೋ ತಿಳಿದಿದೆ. ಊಟ ಬಹಳ ಚೆನ್ನಾಗಿದೆ, ಅದೇ ತಾನೇ? ಹಾ ಮಹಾರಾಣಿ, ನಾವು ಇದನ್ನೇ ಹೇಳ ಬಯಸಿದ್ದು. ಭೋಜನ ನಿಜವಾಗಿಯೂ ರುಚಿಕರವಾಗಿತ್ತು. ಹಾಗೇನೆ ನಮಗೆ ಅದು ತಿಳಿದಿದೆ. ಹೀಗೆ ಹೇಳಬೇಕೆಂದಿರುವಿರಿ. ನಾವು ಯಾವಾಗಲೂ ಭೋಜನ ಸ್ವಾದಿಷ್ಟವಾಗಿ ಮಾಡುತ್ತೇವೆ. ಮನಸ್ಸಿನ ಮಾತು ಠಕ್ಕನೆ ತಿಳಿದುಕೊಳ್ಳುತ್ತೀರಿ. ಏಕೆ ತಿಳಿಯುವುದಿಲ್ಲ? ನಾವು ನಿಮ್ಮ ಧರ್ಮಪತ್ನಿ ಅಲ್ಲವೇ?
ನಿಮ್ಮ ಮನದ ಮಾತು ನಮಗೆ ತಿಳಿಯದಿದ್ದರೆ ಇನ್ಯಾರಿಗೆ ತಿಳಿಯುತ್ತದೆ? ಈಗ ಈ ಸಮಯದಲ್ಲಿ ಹೀಗೆ ಅರ್ಥವಾಗುತ್ತಿದೆ, ನಿಮ್ಮ ಧ್ಯಾನ ಈಗ ಇಲ್ಲಿಲ್ಲ, ಬೇರೆ ಎಲ್ಲೋ ಇದೆ. ನಿಮ್ಮ ಸಂಶಯ ಚಿಕ್ಕ ಮಹಾರಾಣಿಯವರ ಕಡೆ ಇದೆ. ನಮ್ಮ ಯೋಚನೆ ಚಿಕ್ಕ ಮಹಾರಾಣಿಯವರ ಬಗ್ಗೆ ಅಲ್ಲ, ನಮಗೆ ಅನಿಸುತ್ತಿರುವುದು ಪಂಡಿತ ರಾಮನ ಬಗ್ಗೆ. ನೀವು ರಾಜಪುರೋಹಿತರ ಮಾತನ್ನು ಕೇಳಿ ಆಜೀವ ಕಾರಾಗೃಹ ದಂಡನೆ ನೀಡಿದ್ದೀರಿ. ಮತ್ತೀಗ ಚಿಂತಿಸುತ್ತಿರುವಿರಿ, ನೀವು ಅವರಿಗೆ ದಂಡನೆ ನೀಡಿ ಸರಿ ಮಾಡಿದಿರೋ ಇಲ್ಲವೋ ಎಂದು. ಏಕೆಂದರೆ ಎಲ್ಲ ಸಾಕ್ಷಿಗಳ ಅನುಸಾರ ಅವರು ಅಪರಾಧಿ. ಆದರೆ ನಿಮ್ಮ ಮನಸ್ಸು ಅದನ್ನು ಒಪ್ಪುತ್ತಿಲ್ಲ. ಅವರು ಅಪರಾಧಿ ಎಂದು ಅಲ್ಲವೇ? ಹೇಳಿದ್ದು ಸರಿಯಲ್ಲವೇ? ಹಾಗೆ ಅಂದುಕೊಳ್ಳಿ. ಈಗ ಚಿಂತೆ ಬಿಟ್ಟು ಭೋಜನ ಮಾಡಿರಿ. ನಮಗೆ ತಿಳಿದಿದೆ ಮಹಾರಾಜ, ಈ ಒಂದು ಗೊಂದಲಕ್ಕೆ ನೀವು ಖಂಡಿತ ಪರಿಹಾರ ಹುಡುಕುತ್ತೀರಿ. ಹಾಗೇಕೆ ನೋಡುವಿರಿ, ಭೋಜನ ಮಾಡಿರಿ. ಸರಿ ಆಯಿತು, ನಮ್ಮನ್ನು ನೋಡುತ್ತಲೇ ನೀವು ಭೋಜನ ಮಾಡಿರಿ. ಇದರಲ್ಲಿ ನಿಮ್ಮ ತಪ್ಪಿಲ್ಲ, ನಾವಿರುವುದೇ ಸುಂದರ. ತಗೋ ಆಸನ ಮತ್ತೆ ಕಂಬಳಿ. ನೀನ್ ಅನ್ಕೊಂಬೇಡ, ನಿನ್ ಮಾತನ್ ಕೇಳಿ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ. ನನ್ನ ದಡ್ಡ ಅಂತ ನೀನ್ ತಿಳ್ಕೊಬೇಡ. ನಾನ್ ನಿನ್ನ ಮಾಯದ ಮಾತುಗಳಿಗೆ ಬೀಳೋದಿಲ್ಲ. ನನಗ್ ಗೊತ್ತಿದೆ, ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ನನಗೆ ತಾತಾಚಾರ್ಯರ ವಿರುದ್ಧ ಎತ್ತು ಕಟ್ತಿದ್ಯಾ ಅಂತ. ಕೊನೆ ಬಾರಿ ಮಾವನ್ ಯಾವಾಗ ತಿಂದಿದ್ ನೀವು? ಮಾವಿನ ಹಣ್ಣು ಕೊನೆದಾಗ ಯಾವಾಗ ತಿಂದ್ರಿ? ಸ್ವಲ್ಪ ದಿವಸದ ಹಿಂದೆ. ಬಿಟ್ಬಿಡಿ, ಮಾವು ತಿನ್ನೋದ್ ಬಿಟ್ಬಿಡ್ಲಾ? ಕಂಬಳಿನ ಕೊಟ್ಬಿಡಿ ಪ್ರಭು. ಕಂಬಳಿನ ಯಾಕೆ ಹಿಡ್ಕೊಂಡಿದ್ದೀರಾ? ಮತ್ ನಮ್ ವಿಚಾರ ಬಿಟ್ಬಿಡ್ಲಾ ಕಂಬಳಿ? ಮಾವಿನ ಹಣ್ಣು ತಿನ್ನೋದ್ ಬಿಟ್ಬಿಡಿ. ಯಾವಾಗ ಮಾವಿನ ಹಣ್ಣ ತಿಂತೀರೋ ಅವಾಗ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಬಂದೇ ಬರುತ್ತೆ. ನೆನ್ಪಿಸ್ಕೊಳ್ಳಿ, ನೀವು ಕೊನೆ ಬಾರಿ ಮಾವಿನ ಹಣ್ಣು ತಿಂದಾಗ ಏನೋ ಒಂದು ದುರ್ಘಟನೆ ಆಗಿದೆ ಅಲ್ವಾ? ಹೌದು, ನೀನ್ ನನ್ ಕೈಯಿಂದ ತಪ್ಪಿಸ್ಕೊಂಡಿದ್ದೆ ನೋಡಿ. ಆದ್ರೆ ಸರಿ, ಅದನ್ನ ಬಿಟ್ಬಿಡಿ, ಇಲ್ಲಿಗೆ ನಿಲ್ಲಿಸ್ಬಿಡಿ ಆ ವಿಷಯನ. ಏನ್ ಉಪಯೋಗ ಇದೆ ಆ ವಿಷಯದಿಂದ? ನಿಮ್ಗಂತೂ ನನ್ನ ಮೇಲೆ ವಿಶ್ವಾಸನೇ ಇಲ್ಲ ಅಂತದ್ರಲ್ಲಿ ಅರ್ಥ ಏನಿದೆ ಈ ಮಾತಿಗೆ? ಆದ್ರೆ ಸತ್ಯ ಅಂತೂ ಇದೇನೆ, ನಿಮ್ ಮೇಲೆ ಮಾಟ ಮಂತ್ರ ಮಾಡಿರೋದು ಬೇರೆ ಯಾರು ಅಲ್ಲ, ಸ್ವಯಂ ತಾತಾಚಾರ್ಯರೇ. ನೀವ್ ಯಾವಾಗ್ಲೂ ಮಾವಿನ ಹಣ್ಣು ತಿಂತಾನೆ ಇರ್ಬೇಕು, ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾನೆ ಇರ್ಬೇಕು. ಅವಾಗ ನಿಮಗೆ ಮಾಯಾವಿ ಮಾಂತ್ರಿಕನ ಅವಶ್ಯಕತೆ ಬರ್ತಾನೆ ಇರುತ್ತೆ. ಅವಾಗ ನಿಮ್ ದುಡ್ಡನ್ನ ಪೀಕಿಸ್ತಿರ್ತಾರೆ. ನಾನಂತೂ ನಿಮ್ಮನ್ನ ಆ ಮಾಯಾವಿ ತಾಂತ್ರಿಕನಿಂದ ಬಚಾವ್ ಮಾಡಕ್ ಪ್ರಯತ್ನಿಸ್ತಿದ್ದೀನಿ. ನಿನ್ಗೂ ಅಷ್ಟೇ ನಂತರ ಪರಿಸ್ಥಿತಿ ಬರಬಾರ್ದು ಅಂತ. ಆದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ. ಇದೆಲ್ಲ ನಿಮ್ಗೆ ನನ್ ಉಪಾಯ ಅಂತ ಅನ್ಸುತ್ತೆ. ಆದ್ರೆ ಇದ್ರಲ್ಲಿ ಏನಿದೆ? ನನ್ ಕತೆ ಅಂತೂ ಮುಗೀತು. ಬಂದಿದ್ದೀನಲ್ವಾ ಆಜೀವ ಶಿಕ್ಷೆ ಅನುಭವಿಸೋದಕ್ಕೆ. ನಾನು ಇನ್ನೇನು ಉಪಾಯ ಮಾಡ್ಲಿ? ನಿಜ ಹೇಳ್ಬೇಕ ಮಹೋದಯ, ಉಪಾಯ ಮಾಡೋ ಸಮಯ ಇದಲ್ಲ. ನಿಜ ಹೇಳ್ತಿದ್ದೀನಿ, ಉಪಾಯ ಮಾಡೋ ಸಮಯ ಅಲ್ಲ. ಸ್ವಲ್ಪ ಹೋಗಿ ಹೋಮದ ಸಾಮಗ್ರಿಗಳನ್ನ ತನ್ನಿ. ನನಗ್ ಸಂಜೆ ಪೂಜೆಯ ಸಮಯ ಆಗ್ತಿದೆ. ಮತ್ತೆ ನೀವು ಅನುಮತಿ ಕೊಟ್ರೆ ನಿಮ್ಮೇಲಾಗಿರೋ ಮಾಟ ಮಂತ್ರನ ತೆಗಿಯೋ ಮಂತ್ರನೂ ಕೂಡ ಪ್ರಯೋಗಿಸ್ತೀನಿ ಆ ಹೋಮದಲ್ಲಿ. ನಾನು ಹೋಮನ ನಂಬಿ ನಿಮಗಿಷ್ಟ ಇದ್ರೆ ಮಾತ್ರ. ತರ್ತೀನಿ. ನಮಗೆ ತಿಳಿಯಿತು ನೀವೇನು ಚಿಂತಿಸುತ್ತಿರುವಿರಿ ಎಂದು. ಹೌದು, ನಾವೇನಂದುಕೊಂಡಿದ್ದೀವಿ ಏನೆಂದರೆ ದರ್ಬಾರಿನಲ್ಲಿ ಮತ್ತೊಮ್ಮೆ ಹೇಳಿಕೆ ನೀಡಬೇಕಾಗಿದೆ ಮತ್ತು ರಾಮನನ್ನು ಕರೆದು ಅವನಿಗೂ ಒಂದು ಅವಕಾಶ ನೀಡಬೇಕು, ಅವನ ಪರವಾಗಿಯೂ ಮಾತನಾಡಲು. ಅದರ ನಂತರ ನಿರ್ಣಯ ಮಾಡಿರಿ, ಯಾವುದು ಸರಿ ಯಾವುದು ಸರಿಯಲ್ಲ. ಮಹಾರಾಣಿ, ನಿಮ್ಮ ಯೋಚನೆ ಅಂತೂ ಸರಿ ಇದೆ. ಇಲ್ಲ ಮಹಾರಾಜ, ನಾವು ಸಲಹೆ ನೀಡಲಿಲ್ಲ. ಇದು ಸ್ವಯಂ ನಿಮ್ಮದೇ ಸಲಹೆ. ನಾವು ಕೇವಲ ನಿಮ್ಮ ಮನಸ್ಸಿನ ಮಾತು ಓದಿದೆವು. ಓ, ಹಾಗೇನು? ನಮಗೆ ತಿಳಿಯಲೇ ಇಲ್ಲ ನಾವು ಪರಿಹಾರ ಹುಡುಕಿದೆವೆಂದು. ಆಗುವುದು ಮಹಾರಾಜ. ಅಪ್ಸರೆಯಂತ ಹೆಂಡತಿ ಪಕ್ಕದಲ್ಲಿರುವಾಗ ಇದು ಸಂಭವವೇ. ಬನ್ನಿ, ನೀವು ತಿನ್ನಿರಿ. ಅಯ್ಯೋ, ಇದೇನಿದು? ನಾನು ಇಷ್ಟೊಂದು ಕಷ್ಟಪಟ್ಟು ಶ್ರಮ ಹಾಕಿ ಪ್ರೀತಿಯಿಂದ ನಿಮ್ಗೋಸ್ಕರ ವಿಶೇಷವಾದ ಅಡಿಗೆ ತಯಾರು ಮಾಡಿದ್ದೆ. ಆದ್ರೆ ನೀವು ಆಗ್ಲೇ ಊಟ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ. ನೀವು ನನಗೋಸ್ಕರ ಸಾಮಗ್ರಿಗಳನ್ನ ತಂದಿದ್ದೀರಾ. ಈ ಅನುಷ್ಠಾನದಲ್ಲಿ ನಿಮ್ದು ಸ್ವಲ್ಪ ಪಾಲಿದೆ ಅಲ್ವಾ? ಸರಿ, ನೀನ್ ಕೆಲಸ ಮಾಡು. ಸರಿ.
ಬನ್ನಿ ಉತ್ಪ. ಬನ್ನಿ ಚಿಕ್ಕ ಮಹಾರಾಣಿಯವರೇ, ನೀವ್ ಹೇಳಿ ಏನ್ ತಂದಿರುವಿರಿ ನಮಗಾಗಿ? ಅಯ್ಯೋ, ನಾನ್ ನಿಮ್ಗೋಸ್ಕರ ವಿಶೇಷವಾದ ಅಡ್ಗೆ ತಂದಿದ್ದೀನಿ. ವಿಶೇಷವಾದ ಅಡಿಗೆ ಏನ್ ತಂದಿರುವಿರಿ ಇದರಲ್ಲಿ? ನೀವಿದ್ನ ನೋಡ್ತಿದ್ದ ಹಾಗೆ ಸಂತೋಷ ಪಟ್ಬಿಡ್ತೀರಾ. ಸಂತಸಗೊಳ್ಳುತ್ತೇವೆ, ಈ ಮಾತಿನ ವಿಶ್ವಾಸವಿದೆ ಪ್ರಿಯೆ. ಆದರೆ ನೀವೇ ಸಂತಸಗೊಳಿಸಿ ನನ್ನನ್ನು. ಬದ್ನೆಕಾಯಿಯ ಪಲ್ಯ. ಬದ್ನೆಕಾಯಿ ಪಲ್ಯ. ಅಯ್ಯೋ, ಬದ್ನೆಕಾಯಿ ಪಲ್ಯನ ಯಾರ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ನಾನ್ ನಿಮ್ಗೋಸ್ಕರ ವಿಶೇಷವಾಗಿ ಬದ್ನೆಕಾಯಿ ಹಲ್ವಾ ಮಾಡಿದ್ದೀನಿ. ಹಲ್ವಾ? ಬದ್ನೆಕಾಯಿ ಹಲ್ವಾ? ಅದ್ಭುತ. ಅರೆ ಆಚಾರ್ಯರೇ, ನೀವಿಲ್ಲಿ? ನೀವ್ ಯಾಕೆ ಕಷ್ಟ ತಗೊಂಡ್ರಿ? ನಾನೇ ಸ್ವಯಂ ನಿಮ್ಮ ಉಡುಗೊರೆಯನ್ನು ನಿಮ್ಮ ಹತ್ರ ತರ್ತಾ ಇದ್ದೆ. ನಮ್ಮ ಮಧ್ಯೆ ಮಾತಾಗಿತ್ತಲ್ಲ, ನಿಮ್ಮ ಉಡುಗೊರೆ ಸ್ವೀಕಾರ ಮಾಡಿ. ಕೊಡಿಲಿ, ತಗೊಳ್ಳಿ. ಏನಿದು? ದೇವ್ರಿಗೆ ನೈವೇದ್ಯ ಕಡಿಮೆ ಕೊಟ್ಟು ನೀನ್ ಬೇಡಿಕೆನ ಜಾಸ್ತಿ ಇಡ್ತೀಯಾ? ಅರ್ಥ ಮಾಡ್ಕೊಳ್ಳಿ ಕೊತ್ವಾಲರೇ, ಇಲ್ಲಿ ಉಡುಗೊರೆಯನ್ನ ದೊಡ್ಡದಾಕೊಡಿ, ಆಸೆಯನ್ನು ಕಮ್ಮಿ ಇಡಿ. ಮೂರ್ಖ, ಕ್ಷಮಿಸ್ಬೇಡಿ ಗುರುಗಳೇ, ಚಿಕ್ಕ ಹುಡುಗ, ಬುದ್ಧಿ ಇಲ್ಲ. ಸರಿ ಕೊತ್ವಾಲ, ಎಲ್ಲಿ ನಮ್ಮ ಪ್ರಿಯ ಶತ್ರು? ಅಲ್ಲೇ ಆಚಾರ್ಯರೇ, ಎಲ್ಲಿ ಅವನು ಇರಬೇಕಾಗಿದೆ, ಕಾರಾಗೃಹದಲ್ಲಿ. ಬನ್ನಿ. ಗುರುಗಳಿಗೆ ಗೊತ್ತಾಗೋದ್ ಬೇಡ. ನೀನ್ ಅರ್ಧ ತಗೋ, ನಾನ್ ಅರ್ಧ ತಗೋತೀನಿ. ಎಲ್ಲಿವರೆಗೂ ಆ ಪಂಡಿತ ಶಿಕ್ಷೆ ಅನುಭವಿಸೋದನ್ನ ನಾನು ನೋಡ್ತೀನೋ ಇಲ್ವೋ, ಅಲ್ಲಿ ತನಕ ನನ್ನ ಹೃದಯದಲ್ಲಿರುವಂತ ಅಗ್ನಿಯ ಜ್ವಾಲೆ ಶಾಂತಿ ಆಗಲ್ಲ. ಮತ್ತೆ ಕೇಳಿಲಿ, ಬೇಗ ನಡೀರಿ. ಆ ಪಂಡಿತ ಬಹಳ ಕಿಲಾಡಿ, ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಇನ್ನು ಓಡೋಗ್ತಾನ? ಹಾ, ಅವನೇ ನಮ್ಗೆ ಹೇಳಿದ್ದಾನೆ, ನಿನ್ನ ಮೂರ್ಖನಾಗಿ ಮಾಡಿ ಓಡೋಗ್ತಾನಂತೆ. ನಾವು ಮೂರ್ಖರ ಇಲ್ಲ ಮೈಸೂರು ಬೇಡನ? ತಮಾಷೆನಾ? ಕೊತ್ವಾಲನಿಗೆ ಚಲ್ಲೆ ಹಣ್ಣು ತಿನ್ಸಿ ಓಡೋದು? ಆಚಾರ್ಯರೇ, ಬೆಂಕಿ ಇಲ್ದೆ ಹೊಗೆ ಆಡೋದನ್ನ ನೋಡಿದೀರಾ ನೀವು? ನೋಡ್ತಾ ಇದ್ದೇನು? ಅಲ್ಲಿ ಎಲ್ಲಿ? ಅಲ್ಲಿ ಬೆಂಕಿ, ಬೆಂಕಿ! ಕೊತ್ವಾಲ್ರೆ, ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಎಲ್ಲಿ? ತಾತಾಚಾರ್ಯರು ಹಿಡ್ಕೊಂಡಿದ್ರಲ್ಲ, ಅದೇ ಕಳ್ಳನ ಕಾರಾಗೃಹದಿಂದ. ಪ್ರಭು, ನಿಮ್ಗೆ ಹೇಗನ್ನಿಸ್ತು? ಬೆಂಕಿ ಬಿತ್ತು. ಏನು? ಕಾರಾಗೃಹದಲ್ಲಿ ಬೆಂಕಿ ಬಿತ್ತು ಮಹಾರಾಜರೇ. ಪಂಡಿತರಾಮ ಓಡೋದ. ಬೆಂಕಿ, ಬೆಂಕಿ! ಕೊತ್ವಾಲ್ರೆ, ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಎಲ್ಲಿ? ತಾತಾಚಾರ್ಯರು ಹಿಡ್ಕೊಟ್ಟಿದ್ರಲ್ಲ ಕಳ್ಳ, ಅದೇ ಕಳ್ಳನ ಕಾರಾಗೃಹದಿಂದ. ಅರೆ, ಈ
ಪಂಡಿತ ಎಲ್ಲೋದ ಗೊತ್ತವಲ್ಲ? ಹಾ ಆಚಾರ್ಯರೇ. ನನಗೇನು ಅನುಮಾನ ಬರ್ತಿದೆ. ಈ ಬೀಗ ತೆಗಿ ತೆಗಿ ತೆಗಿ. ಈಗ್ಲೇ ಈಗ, ತೆಗಿತೀನಿ. ಬೇಗ. ಈ ಅಗ್ನಿ ಎಲ್ಲಿಂದ ಬಂದಿದೆ? ಸಮಾಧಾನ. ಇದು ಆ ಪಂಡಿತನ ಉಪಾಯ. ಅವನಿಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅವನಿಲ್ಲಿಂದ ಓಡೋಗ್ಬಾರ್ದು. ಹಿಡ್ಕೋ, ಹುಡುಕಿ ಅವನ್ನ. ಪಂಡಿತ ಸಿಕ್ಬಿಟ್ಟ, ಪಂಡಿತ ಸಿಕ್ಬಿಟ್ಟ. ಆಚಾರ್ಯರೇ, ಪಂಡಿತ ಸಿಕ್ಬಿಟ್ಟ, ಆಚಾರ್ಯರೇ, ಪಂಡಿತ ಸಿಕ್ಬಿಟ್ಟ. ಪಂಡಿತ ಎಲ್ಲ ಹೋದ? ಆಚಾರ್ಯರೇ, ಆಚಾರ್ಯರೇ, ಅವನ ಧ್ವನಿ ಕೇಳಿಸ್ತಿದೆ. ಅಯ್ಯೋ, ಇದು ಪಂಡಿತ, ಬೇಗ ತೆಗಿ. ಸರಿ. ವಿಷಯ ನೋಡ್ಬೇಡ. ನಾನು ಹೋಗ್ತಾ ಇದ್ದೀನಿ. ನೀನು ಹೋಗ್ಬೇಡ. ನಾನು ರಜೆ ಪತ್ರ ಬರೆದು ನಿಲ್ಲೋ. ಅಯ್ಯೋ, ಅವನು ಹೊಟ್ಟೋದ. ಬಾಗ್ಲಾದ್ರೂ ತೆಗೆದ್ಬಿಟ್ಟು ಹೋಗೋ. ಈ ಕಿಲಾಡಿ ಪಂಡಿತನ ಮೂವರನ್ನು ಇಲ್ಲಿ ಬಂದಿ ಮಾಡಿ ಓಡೋಗ್ಬಿಟ್ಟ. ಗುರುಗಳೇ, ಮೂರ್ಖರೇ, ನಿಂತ್ಕೊಳ್ಳಿ. ನಾನು ಗುರುಗಳೇ, ನೀವು ಒಳಗಡೆ ಏನ್ ಮಾಡ್ತಿದ್ದೀರಾ? ಗೆಣಸ್ ಕೇಳ್ತಾ ಇದ್ದೀನಿ. ಅರೇ ವಾ, ಏನೋ ಗೆಣಸ. ಹಾಗಿದ್ರೆ ನಮಗೂ ಸ್ವಲ್ಪ ಗೆಣಸ್ ಕೊಡಿ ಗುರುಗಳೇ. ಮೂರ್ಖ, ಮೊದ್ಲ ಬೀಗ ತೆಗಿ. ಆ ಕಳ್ಳ ಪಂಡಿತ ನಮ್ಮೂರನ್ನ ಒಳಗೆ ಹಾಕಿ ಅವನು ಓಡೋಗಿದ್ದಾನೆ. ಗುರುಗಳೇ, ಗುರುಗಳೇ, ಹೇಗ್ ಬೀಗ ತೆಗಿಯೋದು? ಬೀಗ ತೆಗಿಯಕ್ಕೆ ಬೀಗದ ಕೈ ಬೇಕಲ್ವಾ? ಗುರುಗಳೇ, ನೆನಪಂತೂ ತಾನೇ ಸೂಚನೆ ಬಂದಿದೆ. ಮಹಾರಾಜರು ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರಂತೆ. ಈ ಕ್ಷಣ, ಈಗಲೇ. ಮೊದಲ ಬಾರಿ ಒಂದು ವ್ಯಕ್ತಿಯನ್ನು ಅಳೆಯುವುದರಲ್ಲಿ ಎಡವಿದೆ ತಿಮ್ಮರಸುರವರೇ. ನಾವು ಅವನಿಗೆ ಶಿಕ್ಷೆ ನೀಡಿ ಯೋಚನೆಯಲ್ಲಿ ಮುಳುಗಿದೆವು. ನಾವು ಮಾಡಿದ್ದು ಸರಿಯೋ ತಪ್ಪೋ ಎಂದು. ಎಲ್ಲರೂ ಅವನನ್ನು ದೋಷಿ ಎಂದು ನಂಬಿದರು. ಆದರೆ ನಮ್ಮ ಮನಸ್ಸು ಮಾತ್ರ ಅದನ್ನು ಒಪ್ಪುತ್ತಿರಲೇ ಇಲ್ಲ. ನಾವು ಅವನಿಗೆ ಇನ್ನೊಂದು ಅವಕಾಶ ಕೊಡಬಯಸಿದೆವು, ಅವನು ನಿರ್ದೋಷಿ ಎಂದು ನಿರೂಪಿಸಿಕೊಳ್ಳಲು. ಆದರೆ ಕಾರಾಗೃಹದಿಂದ ತಪ್ಪಿಸಿಕೊಂಡು ಅವನು ನಿಜವಾದ ದೋಷಿಯೇ ಎಂದು ನಿರೂಪಿಸಿಬಿಟ್ಟನು. ಅವರವರ ದೃಷ್ಟಿಕೋನ ಮಹಾರಾಜ. ಏನು ಹೇಳಬಯಸುತ್ತಿರುವಿ? ಮಹಾರಾಜ, ಪ್ರತಿಭೆ ಇರೋದು, ಪ್ರತಿಭೆ ಸರಿಯಾದ ಜಾಗದಲ್ಲಿರೋದು ಅದು ಬೇರೆ ಬೇರೆ ವಿಷಯ. ಬರೀ ಅವಶ್ಯಕತೆ ಮಾತ್ರ ಅಲ್ಲ, ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಮೇಲೂ ಹೋಗುತ್ತೆ. ಇದನ್ನ ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳುತ್ತೆ. ನಮಗೆ ತಿಳಿಯುತ್ತಿದೆ ನೀವು ಏನು ಹೇಳಬಯಸುತ್ತಿರುವಿರಿ. ಆದರೆ ನಮ್ಮ ಕಾರಾಗೃಹದಿಂದ ತಪ್ಪಿಸಿಕೊಳ್ಳುವ ದುಸ್ಸಾಹಸ ಮಾಡಿದ್ದಾನೆ ಅವನು. ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾರದು ದರ್ಬಾರಿನೊಳಗೆ ಬರುತ್ತಿರುವುದು? ಮಹಾರಾಜ್ರೆ, ಮಹಾರಾಜ್ರೆ, ನಿಮಗೆ ಗುರುತು ಸಿಗ್ಲಿಲ್ವಾ? ನಾನು ನಿಮ್ಮ ಪ್ರಿಯ ತಾತಾಚಾರ್ಯ. ಮತ್ತೆ ನಾನು ನಿಮ್ಮ ನಗರದ ಕೊತ್ವಾಲ ಮಹಾರಾಜರೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಹಾರಾಜ್ರೆ, ನಮಗೆ ಎಂತ ದುರ್ಗತಿಯನ್ನ ತಂದಿಟ್ಟು ಹೋಗಿದ್ದಾನೆ ಅವನು. ಇದು ನಮಗಾಗಿರುವಂತ ಭಾರಿ ದೊಡ್ಡ ಅವಮಾನ ಮಹಾರಾಜ್ರೆ. ಮತ್ತ ಅವನ ದುಸ್ಸಾಹಸ ನೋಡಿ. ಇವತ್ತಿನ ಈ ರಾಜ ದರ್ಬಾರಿನ ರಾಜ ಪುರೋಹಿತನನ್ನೇ ಬಂಧಿಸಿ ಹೋಗಿದ್ದಾನೆ. ಇದ್ದಿಲಿನ ಪಟ್ಟಿಟ್ಕೊಂಡಿದ್ದಾನೆ. ಇನ್ನೇನು? ನೀನ್ ಹೇಳಿದ್ ಸರಿ, ಕಪ್ಪು ಇದ್ದಿಲ್ ತರ ಕಾಣಿಸ್ತಾ ಇದ್ದಾನೆ. ಅವನ ಧೈರ್ಯ ನೋಡಿ ಮಹಾರಾಜ್ರೆ, ಧೈರ್ಯ ನೋಡಿ ಅವನದ್ದು. ನಿಮ್ಮ ಕಾರಾಗೃಹದಿಂದ ಓಡೋಗಿದ್ದಾನೆ. ನಿಮ್ಮ ಕಾರಾಗೃಹದಿಂದ. ಮಹಾರಾಜ ಕೃಷ್ಣದೇವರಾಯರ ರಾಜ್ಯದ ಕಾರಾಗೃಹದಿಂದ ಓಡೋಗಿದ್ದಾನೆ. ಅವನಿಗೆ ಯಾವ ಭಯವೂ ಇಲ್ಲ. ಮಹಾರಾಜರಿಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ. ನಾವು ನಿಮಗೆ ಮೊದಲೇ ಹೇಳಿದ್ದೆವು ಮಹಾರಾಜರೇ, ಈ ರೀತಿಯ ಕಿಲಾಡಿ ಕ್ರೂರಿ ಅಪರಾಧಿಗೆ ಆಜೀವ ಶಿಕ್ಷೆ ಸಾಕಾಗುವುದಿಲ್ಲ ಅಂತ. ಇವನಿಗಂತೂ ಮೃತ್ಯು ದಂಡನೆಯೇ ಕೊಡಬೇಕಾಗಿತ್ತು. ಕ್ಷಮಿಸಿ ರಾಜಪುರೋಹಿತರೇ, ಆದ್ರೆ ನೀವು ಕಾರಾಗೃಹದಲ್ಲಿ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ದೆ? ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಹೇಳಿ ಗುರುಗಳೇ, ಹೇಳಿ. ಅಲ್ಲೇನ್ ಮಾಡ್ತಿದ್ರಿ? ಹಾ ಮಹಾರಾಜರೇ, ನಾವು ಅವನಿಗೆ ಮೋಕ್ಷದ ಮಾರ್ಗ ತೋರಿಸೋದಕ್ಕೆ ಹೋಗಿದ್ವಿ. ಸರಿ ದಾರಿಲಿ ನಡಿ ಅಂತ ಹೇಳಕ್ ಹೋಗಿದ್ದೆ.
ಒಳ್ಳೆ ದಾರಿ ತೋರ್ಸೋಕ್ ಹೋಗಿದ್ದೆ. ನೀನು ಬದಲಾಗ್ತೀಯ ಅಂತ ನನಗೆ ಮಾತು ಕೊಟ್ರೆ ಮಹಾರಾಜರ ಬಳಿ ನಾನು ಮಾತಾಡಿ ನಿನಗೆ ಕ್ಷಮಾದಾನ ಕೊಡಿಸಬಲ್ಲೆ ಅಂತ ಹೇಳೋಣ ಅಂತಿದ್ದೆ. ಆದ್ರೆ ಬುದ್ಧಿ ರಕ್ತದಲ್ಲಿರೋದು ಬುದ್ಧಿನೇ ಅಲ್ವಾ ಮಹಾರಾಜರೇ? ನಾಯಿ ಬಾಲನ ಎಷ್ಟು ನೇರ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅದು ಡೊಂಕನ ಹಾಗೆ ಇಟ್ಕೊಳ್ಳುತ್ತೆ. ಇವನು ಬದಲಾಗ್ಲಿಲ್ಲ, ಓಡೋದ. ಅವಕಾಶವಾದಿ ಇವನು, ಅವಕಾಶ ನೋಡ್ಕೊಂಡು ಓಡೋದ. ಮಹಾರಾಜರೇ, ವಿಜಯನಗರದ ಅಷ್ಟು ಸಾಧು ಸಂತ ಪಂಡಿತರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿ ಹೋಗಿದ್ದಾನೆ ಅವನು. ಮಹಾರಾಜ ಶ್ರೀಕೃಷ್ಣ ದೇವರಾಯರ ಅತೀತ ಶಕ್ತಿಗೆ ಅಗೌರವ ತೋರಿಸಿ ಹೋಗಿದ್ದಾನೆ. ಮಹಾಮಂತ್ರಿಗಳೇ, ಮಹಾರಾಜ, ನಗರದ ಉದ್ದಗಲ ಎಲ್ಲ ಕಡೆ ಹುಡುಕಿಸಿ, ಎಲ್ಲ ಮೂಲೆ ಮೂಲೆಯಲ್ಲೂ ಹುಡುಕಿಸಿ, ಭೂಮಿ ಆಕಾಶ ಎಲ್ಲ ಕಡೆ. ಆದರೆ ನಮಗೆ ಆ ಅಪರಾಧಿ ರಾಮಕೃಷ್ಣ ನಮ್ಮ ಮುಂದೆ ಬೇಕು. ಆಗಲಿ ಮಹಾರಾಜ. ನಾನು ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮಹಾರಾಜ. ಅಂಥದ್ರಲ್ಲಿ ನನ್ನನ್ನು ಹುಡುಕೋ ಅವಶ್ಯಕತೆ ಏನಿದೆ? ಇವನು ಈ ಗುರುಗಳೇ ಹಳ್ಳದಲ್ಲಿ ಬಿದ್ದುಬಿಟ್ರು. ಸರಿಯಾಗಿ ಹೇಳಿದೆ, ಈಗ ಅವ್ರ ಬಣ್ಣ ಬಯಲಾಗತ್ತೆ. ಇವನದು ಅತಿಯಾಗಿದೆ, ಇವನ ದುಸ್ಸಾಹಸ ಮಹಾರಾಜರೇ. ನೋಡಿ, ಈ ಮಹಾ ನಿರ್ಲಕ್ಷನು, ಮಹಾಪಾಪಿ, ಮಹಾಕಳ್ಳನ ದುಸ್ಸಾಹಸವನ್ನ ಇಂಥ ದೊಡ್ಡ ತಪ್ಪು ಮಾಡಿದ ನಂತರ ಇಲ್ಲಿ ಬಂದು ನಿಂತಿದ್ದಾನೆ. ಅದು ನಿಮ್ಮ ಮುಂದೆ, ಮಹಾರಾಜ ಶ್ರೀಕೃಷ್ಣ ದೇವರಾಯರ ಮುಂದೆ. ತಕ್ಷಣವೇ ಇವನನ್ನ ಬಂದಿ ಮಾಡಿ ಮಹಾರಾಜರೇ, ಮತ್ತು ಸಮಯ ವ್ಯರ್ಥ ಮಾಡದೆ ಕೂಡಲೇ ಇವನಿಗೆ ಮರಣದಂಡನೆಯನ್ನು ಕೊಟ್ಟು ನೀರಿಗೆ ಎಸೆಯಿರಿ. ನಾನು ಸ್ವಯಂ ಮಹಾರಾಜರ ಪಾದಕ್ಕೆ ಪ್ರಾಣಾರ್ಪಣೆ ಮಾಡಕ್ ಬಂದಿದ್ದೀನಿ. ಆದ್ರೆ ಈ ರಾಜ್ಯದಲ್ಲಿ ನ್ಯಾಯ ಮತ್ತೆ ಅನ್ಯಾಯನ ಗುರುತಿಸೋರು ಯಾರೂ ಇಲ್ಲ. ಸರಿ ತಪ್ಪುಗಳನ್ನ ತಿಳಿಸ್ಕೊಡೋರು ಯಾರಿಲ್ಲ. ಸತ್ಯದ ಆರ್ಧನಾದ ನಿರ್ದೋಷ ಮಾತನ್ನ ಕೇಳೋರು ಯಾರೂ ಇಲ್ಲ. ಅಂಥದ್ರಲ್ಲಿ ರಾಜ್ಯದಲ್ಲಿ ಹೇಗ್ ಬದುಕೋದಕ್ ಸಾಧ್ಯ ಇದೆ? ಎಷ್ಟು ಧೈರ್ಯ ನಿನ್ಗೆ? ಸಿಪಾಯಿರೇ, ಮುಂದೆ ಬನ್ನಿ, ಈಗಲೇ ಇವನ ಜೀವನ ತೆಗೀರಿ. ಇಲ್ಲೇ ಶಾಂತವಾಗಿ ಆಚಾರ್ಯರೇ. ನಿನಗನಿಸುತ್ತಿದೆಯೇ ಇಲ್ಲಿ ನ್ಯಾಯವಿಲ್ಲವೆಂದು? ವಿಜಯನಗರದಲ್ಲಿ ನಿರ್ದೋಷಿಯ ಕೂಗು ಯಾರು ಕೇಳೋದಿಲ್ಲವೆಂದು? ನ್ಯಾಯ ಅನ್ಯಾಯದ ಮಧ್ಯೆ ವ್ಯತ್ಯಾಸ ಇಲ್ಲಿ ಇಲ್ಲವೆಂದು? ನಮ್ಮ ರಾಜ್ಯದಲ್ಲಿ ಕ್ಷಮಿಸಿ ಮಹಾರಾಜ, ಅದು ತಪ್ಪಾಗಿ ಕೇಳಿದ್ರು ಸತ್ಯ ಅಂತೂ ಇದೇನೆ. ಆದ್ರೆ ಅದು ಸುಳ್ಳಾಗಿದ್ದಿದ್ರೆ ನೀವು ನನಗೆ ಶಿಕ್ಷೆ ಕೊಡಬೇಕಾದ್ರೆ ನನ್ನ ಒಂದು ಮಾತನ್ನು ಕೇಳದೆ ನೀವು ಆಜೀವ ಶಿಕ್ಷೆನ ಕೊಡ್ತಿರ್ಲಿಲ್ಲ. ಮತ್ತೆ ಸತ್ಯದ ಮಾತನ್ನ... ನಿನ್ನ ನಿಜವೇನು? ಏನು ನಿಜವು ನಿನ್ನದು? ಸತ್ಯ ಏನಂದ್ರೆ ಮಹಾರಾಜ, ನಾನ್ ಕಳ್ಳ ಅಲ್ಲ. ನನ್ನ ಹೆಸರು ಮಲ್ಲುದೇವ ಅಲ್ಲ. ನಾನು ನಿಮ್ಮ ತೆನಾಲಿ ಗ್ರಾಮದಿಂದ ಬಂದಿರುವಂತಹ ನಿಮ್ಮ ಸಾಮಾನ್ಯ ಪ್ರಜೆ. ನಾನು ನಮ್ಮ ಅನ್ನದಾತ ಮಹಾರಾಜರನ್ನ ಒಂದು ಬಾರಿ ನೋಡೋದಕ್ಕೆ ಇಲ್ಲಿಗೆ ಬಂದೆ. ಆದ್ರೆ ಇವರೆಲ್ಲ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಮಹಾರಾಜ. ನೀನು ಹಾಗಾದ್ರೆ ನಿರ್ದೋಷಿ ಎನ್ನುತ್ತಿರುವೆಯಾ? ಹೌದು ಮಹಾರಾಜ, ನಾನು ನಿರಪರಾಧಿ. ನಾನು ಯಾವುದೇ ತಪ್ಪನ್ನು ಮಾಡಲಿಲ್ಲ. ಸರಿ, ಹಾಗಾದರೆ 3 ದಿನದ ಗಡುವು ಕೊಡುತ್ತೀವಿ ನಿನಗೆ. 3 ದಿನ ಕಳೆಯೋದರೊಳಗೆ ನಿಜವಾದ ಅಪರಾಧಿಯನ್ನು ನಮ್ಮ ಮುಂದೆ ಪ್ರಸ್ತುತಗೊಳಿಸು ಹಾಗೂ ನಿರೂಪಿಸು ನೀನು ನಿರ್ದೋಷಿ ಎಂದು. ಹಾಗಾಗದಿದ್ದರೆ ಇಂದಿನಿಂದ 4ನೇ ದಿನದಂದು ಬೆಳಕು ಹರಿಯುತ್ತಿದ್ದಂತೆಯೇ ಈ ಮಹಲಿನ ಹೆಬ್ಬಾಗಿಲಿನಲ್ಲಿ ನಿನ್ನನ್ನು ಗಲ್ಲಿಗೇರಿಸಲಾಗುವುದು. 4ನೇ ದಿನ. ಸಭೆ ಮುಗಿಯಿತು. ಮೂರು ದಿನ ಕಳೆಯೋದರೊಳಗೆ ನಿಜವಾದ ಅಪರಾಧಿಯನ್ನು ನಮ್ಮ ಮುಂದೆ ಪ್ರಸ್ತುತಗೊಳಿಸು ಹಾಗೂ ನಿರೂಪಿಸು ನೀನು ನಿರ್ದೋಷಿ ಎಂದು. ಏ ಪಂಡಿತ, ನಿನ್ನ ನಾಟಕ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನನಗೆ ಅರ್ಥ ಆಗ್ಲಿಲ್ಲ ಆಚಾರ್ಯರೇ.
ನೀನು ಹುಟ್ಟಾಕಿರುವಂತ ಈ ನಾಟಕದ ಹೆಸರೇನು ಪಂಡಿತ? ಅದರಲ್ಲೂ ನೀನು ಬೇರೆ ಊರ್ನವನು, ನಮಗೆ ನೀನು ಅತಿಥಿ ಅಷ್ಟೇ. ಮತ್ತೆ ನಮಗೂ ಸಹ ಕೆಲವು ಕರ್ತವ್ಯ ಇರುತ್ತಲ್ವಾ ಅಲ್ವಾ? ಮತ್ತೆ ಮೂರು ದಿನ ಆದ್ಮೇಲೆ ಮತ್ತೆ ಸಿಕ್ಕಾಕೋತೀಯ ನೀನು. ವಿಲ ವಿಲ ಅಂತ ಒತ್ತಾಡ್ಸಾ ಇದ್ಯಾ? ಇನ್ನ ಅಂತ್ಯ ಸಂಸ್ಕಾರ ಯಾರು ಮಾಡ್ತಾರೆ? ನಾವೇ ಮಾಡ್ಬೇಕಲ್ವಾ? ಅದಕ್ಕೆ ನೀನು ಮಾಡ್ತಿರೋ ನಾಟಕಕ್ಕೂ ಮುಂಚೆ ನಿಮ್ಮಗಳ ಹೆಸರು ತಿಳ್ಕೊತಿರೋದು. ನೀನು ಸತ್ತ ಮೇಲೆ ನಿನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ. ಆಶಾವಾದಿ ಆಗೋದು ಒಳ್ಳೇದೇ ಆಚಾರ್ಯರೇ. ಪ್ರಬಲ ಆಶಾವಾದಿ ಆಗೋದು ತಪ್ಪಲ್ಲ. ಆದ್ರೆ ಆಶಾ ಮತ್ತೆ ಕಲ್ಪನೆ ನಡುವಿನ ವ್ಯತ್ಯಾಸ ತಿಳ್ಕೊಳ್ದೆ ಇರೋದು ಇದನ್ ಹುಚ್ಚತನ ಅಂತ ಕರೀತಾರೆ. ನನ್ ಮಾತ್ ಕೇಳಿ, ನೀವ್ ಒಳ್ಳೆ ವೈದ್ಯರಿಗೆ ತೋರಿಸಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಏನ್ ಮಾಡ್ತೀಯ ನೀನು? ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಯುತ್ತೆ 3 ದಿನ. ಯಾರ ಸಂಕಲ್ಪ ಸರಿ ಮತ್ತೆ ದೃಢವಾಗಿರುತ್ತೋ ಅವ್ರಿಗೆ 1 ಕ್ಷಣನೂ ತುಂಬಾ ದೊಡ್ಡದು. ಆದ್ರೆ ನನ್ನ ಹತ್ರ 3 ದಿನ ಇದೆ. ಪ್ರತೀಕ್ಷೆ ಮಾಡಿ, ನಿಮಗೆ ಇನ್ನೊಂದು ಆಘಾತ ಕಾದಿದೆ. ಅದೇನಂದ್ರೆ ತುಂಬಾ ಹಠವಾದಿ ಈ ಪಂಡಿತ್ ರಾಮಕೃಷ್ಣ. ಒಂದ್ಸಲ ಅಂಟ್ಕೊಬಿಟ್ರೆ ಬಿಡೋ ಮಾತೇ ಇಲ್ಲ. ನಿಮ್ ಪ್ರಾಣ ಹೋದ್ರೂ ಹೋಗ್ಬೋದು, ಆದ್ರೆ ಈ ಪಂಡಿತ ರಾಮಕೃಷ್ಣನಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಆಚಾರ್ಯರೇ. ಅಪ್ಪಣೆ ಕೊಡಿ. ಏನಾಯ್ತು ರಾಮ? ಏಕೆ ಚಿಂತಿಸುತ್ತಿರುವೆ? ಏನೂ ಇಲ್ಲ ಬಂದು. ತಾತಾಚಾರ್ಯರಿಗೆ ಹುಮ್ಮಸ್ಸಿಂದ ಸವಾಲೇನೋ ಹಾಕ್ ಬಂದೆ. ಆದ್ರೆ ನಾನು ಯೋಚಿಸ್ತಾ ಇದ್ದೀನಿ, ಇಷ್ಟು ಕಮ್ಮಿ ಸಮಯದಲ್ಲಿ ಹೇಗಾಗಕ್ ಸಾಧ್ಯ? ಕೇವಲ 3 ದಿನದಲ್ಲಿ ನಾನ್ ಮಲ್ಲು ದೇವನ ಹೇಗ್ ಹಿಡಿಯೋಕ್ ಸಾಧ್ಯ? ಯಾವಾಗ ಏನಾಗಬೇಕೋ ಅದಾಗುವುದು ರಾಮ. ಈಗವರನ್ನು ಏನು ಮಾಡುವುದು ಹೇಳು? ಯಾರು? ಅವರು ನಿನ್ನ ಎದುರಲ್ಲಿ ಬೇಸರದಲ್ಲಿ ಕುಳಿತಿರುವವರನ್ನು. ನಿನ್ನ ಪರಿವಾರ ರಾಮ. ನನ್ನ ಕ್ಷಮಿಸು ಭಗವಂತ. ನನ್ನ ಕಾರಣದಿಂದ ಶಾರದಾ ಮತ್ತೆ ಅಮ್ಮ ಉಪವಾಸದಲ್ಲಿ ಇರಬೇಕಾಗಿದೆ. ಅಮ್ಮ, ಸರಿ, ಆಯ್ತು ಆಯ್ತು, ನಿಲ್ಸಿ. ಬಂದಾಯ್ತಲ್ವಾ ನಾನು, ನೀವು ಅಳ್ಳೋದ್ನ ನಿಲ್ಸಿ. ಸುಮ್ಮನಿರಿ ಇಬ್ರು. ಎತ್ಕೋ. ಅಯ್ಯೋ ಶಾರದಾ, ನಿನ್ ಈ ಎತ್ಕೋ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕಿವಿ ಚಡ್ಪಡಿಸ್ತಿತ್ತು. ಅಮ್ಮ ಹೇಳ್ತಿದ್ದಾರೆ ಅಲ್ಲಿರೋ ಹಗ್ಗ ತಗೊಂಡು ನಿನ್ ಕಾಲ್ನ ಕಟ್ ಹಾಕು ಅಂತ. ಇವನ್ ಕಾಲಲ್ಲಿ ಚಕ್ರ ಇದೆ, ಒಂದ್ ಜಾಗದಲ್ಲಿ ನಿಲ್ಲೋದೇ ಇಲ್ಲ ಅಂತ. ಹೌದು, ಬಂದಿ ಆಗಿದ್ರಲ್ಲ, ಬಿಡುಗಡೆ ಹೇಗಾದ್ರಿ? ಮಹಾರಾಜರ ನನ್ನನ್ನು ಬಿಟ್ಟು ಕಳಿಸಿದ್ದು. ಮಹಾರಾಜರು ಬಿಡುಗಡೆಗೊಳಿಸಿದರೆ ಸುಳ್ಳು. ಸುಮ್ಮನಿರು. ನೋಡಿದ್ರಮ್ಮ, ಇಷ್ಟ ತಡವಾಗಿ ಬರೋದಲ್ದೆ ನನಗೇನೆ ಬಾಯಿ ಮುಚ್ಚು ಅಂತ ಇದ್ದಾರೆ. ಅಯ್ಯೋ ಇಲ್ಲ, ನಿನಗೆಲ್ಲ ಹೇಳಿದ್ದು. ಇನ್ಯಾರಿಗೆ? ಇದಕ್ಕೆ ಹೇಳಿದ್ದು. ಇದು ಅಂದ್ರೆ?
ಅಯ್ಯೋ ಬಿಟ್ಬಿಡು. ನಾನ್ ಏನ್ ಹೇಳಕ್ ಹೊರಟೆ ಅಂದ್ರೆ ಮಹಾರಾಜರು ನನ್ನನ್ನ ಬಿಟ್ ಕಳಿಸೋದಲ್ದೆ ಮುಖ್ಯವಾದ ಕಾರ್ಯಕ್ಕೆ ಜವಾಬ್ದಾರಿನೂ ಕೊಟ್ಟು ಕಳಿಸಿದ್ದಾರೆ. ನಿಜನಾ? ಮತ್ತೆ ಸುಳ್ಳು. ಸತ್ಯವೇಕೆ ಹೇಳಬಾರದು? 3 ದಿನದ ಜೀವನದಾನ ಸಿಕ್ಕಿದೆ ಎಂದು. ಅಯ್ಯೋ ಸ್ವಲ್ಪ ಬಾಯಿ ಮುಚ್ಚು. ಅಯ್ಯೋ ನಿನಗಲ್ಲ ಹೇಳಿದ್ದು, ಅಮ್ಮ ನಿಮಿಗೂ ಅಲ್ಲ ಹೇಳಿದ್ದು. ಒಂದ್ ನಿಮಿಷ ನಿಲ್ಲಿ. ಈಗ ಸರಿ ಆಯ್ತು. ನಾನೇನ್ ಹೇಳ್ತಿದ್ದೆ ಅಂದ್ರೆ ಮಹಾರಾಜರು ನನಗೆ ಬಹಳ ಮುಖ್ಯವಾದ ಕಾರ್ಯನ ವಹಿಸಿದ್ದಾರೆ. ಏನು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಈಗ ತಾನೇ ನಿನ್ನ ಮಹಾರಾಜರು ಸೆರೆ ಮನೆಯಲ್ಲಿಟ್ಟಿದ್ರು. ಅಷ್ಟೇ ಅಲ್ಲದೆ ಒಂದೇ ದಿನದಲ್ಲಿ ನಿನ್ನ ಆಚೆ ಬಿಡೋದಲ್ದೇನೆ ನಿನಗೆ ಇಷ್ಟು ಮಹತ್ವ ಜವಾಬ್ದಾರಿ ಬೇರೆ ಕೊಟ್ರ? ನಂಬಿಕೆನೆ ಬರ್ತಾ ಇಲ್ಲ. ಅದೇ ಅಲ್ವಾ, ನನ್ ಮೇಲೆ ನಂಬಿಕೆ ಎಲ್ಲಿದೆ ಇವರಿಗೆ? ಅವ್ರಿಗಲ್ಲ, ನನಗ್ ನಂಬಿಕೆ ಬರ್ತಿಲ್ಲ. ಇದೆಲ್ಲ ಹೇಗಾಯ್ತು? ಅದು ಮತ್ತೆ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಾನು ಎಲ್ಲ ಲೇಲಿಸ್ಕೊಂತಿದ್ದೀನಿ. ಅಮ್ಮ ಮಾಲಾದ್ಲು 3 ದಿನ ಸಮಯ ಕೊಟ್ಟಿದ್ದಾಳೆ ನಿರ್ದೋಷಿ ಅಂತ ಲೇಲಿಪ್ಸಕ್ಕೆ. ಅದು ಆಗ್ಲಿಲ್ಲ ಅಂದ್ರೆ ಇವನ್ಗೆ ನೇಣಾಗ್ತಾಳೆ. ಅಯ್ಯೋ ಇಲ್ಲೂ ಇನ್ನೂ ಇದೆ. ಮೊದ್ಲು ಇದನ್ ಕೇಳು. ಅಲಾಮಾಗೆ ಒಂದೇ ಸತಿ ಅಲ್ಲಿ ಶಿಕ್ಷೆ ಏನಕ್ಕೆ ಅಂತ ಗೊತ್ತಾಯ್ತಾ? ಸೆಲೆಮನೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದ ನೀನು. ಆಮೇಲೆ ಮಾಲಾಜ್ಲು ಮುಂದೆ ನೃತ್ಯ ಮಾಡ್ತಾ ಇದ್ದ ನೀನು. ಏನ್ ಮಾಡ್ತಾ ಇದ್ದ? ನೃತ್ಯ ಪ್ರದರ್ಶನ. ಓ ಏನಾಯ್ತು? ಏನಕ್ಕೆ ಎಗರಾಡ್ತಾ ಇದ್ದಾರೆ? ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ. ಸೆರೆಮನೆಯಿಂದ ತಪ್ಪಿಸ್ಕೊಳ್ಳೋದು ಅಲ್ಲದೆ ಮಹಾರಾಜರ ಮುಂದೆ ಕುಣಿಯಕ್ಕೂ ಶುರು ಮಾಡ್ಬಿಟ್ಯಾ? ಅವ್ರಿಗೆ ಕೋಪ ಬರ್ತಾ ಇರುತ್ತಾ? ಅಯ್ಯೋ ಯಾರು ಹಾಡ್ ಹೇಳಿ ಕುಣಿತಿದ್ರು ಮಹಾರಾಜರ ಮುಂದೆ? ಗುಂಡಪ್ಪ ಏನ್ ಹೇಳ್ತಿದ್ದಾನೆ? ಆತ್ಮ ಸಮರ್ಪಣೆ ನೃತ್ಯ ಪ್ರದರ್ಶನ ಅಲ್ಲ ಗುಂಡಪ್ಪ, ಆತ್ಮ ಸಮರ್ಪಣೆ ಮಾಡ್ತಿದ್ದೆ ಶಾರದಾ. ನೋಡಿ. ಅಲ್ಲ ಅಮ್ಮ, ನೀವು ದೊಣ್ಣೆ ಎತ್ಕೊಂಡು ಇವ್ರಿಗೆ ಕೇಳಿ. ಹೀಗೆಲ್ಲ ಮಾಡೋ ಅಗತ್ಯ ಏನಿತ್ತು? ಸೆರೆಮನೆಯಲ್ಲಿ ಇದ್ದಿದ್ರೆ ಜೀವಂತವಾಗಾದ್ರೂ ಇರ್ತಾ ಇದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ತಮ್ಮ ಸಾವಿಗೆ ತಾವೇ ಆಹ್ವಾನ ಯಾಕೆ ಕೊಡ್ಬೇಕಾಗಿತ್ತು? ಮತ್ತೇನ್ ಮಾಡ್ಬೇಕಿತ್ತು? ಜೀವನ ಪೂರ್ತಿ ಆ ಕತ್ಲೆ ಕೋಣೆನೇ ಇರ್ಬೇಕಿತ್ತ? ಏನು ಮಾಡದೇ ಇರೋದ್ಕಿಂತ ಏನಾದ್ರೂ ಮಾಡೋದು ಒಳ್ಳೇದೇ ಅಲ್ವಾ? ಅದಕ್ಕೆ ಮಾಡ್ದೆ. ಶಿಕ್ಷೆ ಅಂತೂ ಸಿಕ್ಕಿದೆ, ಆದ್ರೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಲ್ವಾ ನಿರ್ದೋಷಿ ಅಂತ ಸಾಬೀತ್ಪಡಿಸೋಕೆ. ಹೇಳು ಇವರಿಗೆ, ನಂಬಿಕೆ ಇಡೋದಕ್ಕೆ. ಏನೂ ಆಗಲ್ಲ ನನಗೆ, ಎಲ್ಲ ಸರಿ ಹೋಗುತ್ತೆ. ನೀನೇ ಹೇಳ್ಬಹುದಲ್ಲ, ಮೌನ ವ್ರತ ಅಷ್ಟೇ, ಅವ್ರ ಕಿವಿಗೇನೂ ಆಗಿಲ್ಲ. ಅದು ಸರಿನೇ ಅಮ್ಮ. ಸರಿ, ಅದನ್ನೆಲ್ಲ ಬಿಟ್ಬಿಡಿ. ಈಗ ಸ್ವಲ್ಪ ಊಟ ಮಾಡಿ. ಎಷ್ಟೊಂದ್ ದಿನ ಆಯ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಬನ್ನಿ. ಒಪ್ಕೊಂಡ್ವಿ ಗುರುಗಳೇ, ಒಪ್ಕೊಂಡ್ವಿ. ಮೊದಲು ಬರೀ ಜೀವಾವಧಿ ಶಿಕ್ಷೆ ಆಗಿತ್ತು ಆ ದುಷ್ಟ ಪಂಡಿತನಿಗೆ. ಈಗ ಸೀದಾ ಗಲ್ಲು ಶಿಕ್ಷೆ. ಒಪ್ಕೊಂಡ್ಬಿಟ್ವಿ ಗುರುಗಳೇ, ಒಪ್ಕೊಂಡ್ಬಿಟ್ವಿ. ಆದ್ರೆ ಗುರುಗಳೇ, ನೀವು ಒಪ್ಕೊಳ್ಳೇಬೇಕು. ಆ ಪಂಡಿತ ಕೂಡ ಬುದ್ಧಿವಂತಾನೆ. ಯಾವಾಗ ನಿಮಗ್ ಸಿಕ್ಕಿದ್ರು, ಎಲ್ಲಿ ನಿಮಗ್ ಸಿಕ್ಕಿದ್ರು ನಿಮಗ್ ಚೆಳ್ಳೆ ಹಣ್ಣು ತಿನ್ಸಿ ಓಡೋಗ್ತಾನೆ. ಅಯ್ಯೋ ಅವ್ನ್ ಯಾವ ಮಹಾ ಬುದ್ಧಿವಂತರಿಗೆ ಬುದ್ಧಿವಂತ ನಮ್ಮ ಎದುರುಗಡೆನೆ ಕೂತಿಲ್ವಾ? ತಿಳುವಳಿಕೆ ಉಳ್ಳವ್ರಿಗೆ ಕಪಾಲ್ ಹೊಡೆದಂಗೆ ಇವ್ರು. ಮತ್ತೆ ಶತ್ರುಗಳಿಗೆ ಮುಳ್ಳಿನ ತರ ಇವ್ರು. ಇವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಹಾಗಾಗಿ ಇವ್ರಿಗೆ ಏನ್ ಸಿಗುತ್ತೋ ಅದ್ರಲ್ಲಿ ಅರ್ಧ ನಮಗೂ ಕೊಡ್ತಾರೆ. ಈಗೇನಾಯ್ತು? ಅವನು ಕೊಚ್ಚೆಲ್ ಬೀಳಿಸ್ತಾ, ಪೂರ್ತಿ ನಗರನ ಚೆನ್ನಾಗಿ ಸುತ್ತ ಹಾಕಿಸ್ದ, ಮುಖಕ್ಕೆ ಕಪ್ಪು ಮಸಿ ಬೆಳೆದ, ಮಹಾರಾಜರ ಮುಂದೆ ಮಂಗಳಾರತಿ ಮಾಡ್ದ, ಕೊನೆಗೆ ಕಾರಾಗೃಹದಲ್ಲಿ ಕೂಡ ಹಾಕಿ ಬೀಗ ಹಾಕದ. ರಾಮ, ನಾವೀಗೇನ್ ಮಾಡುದು? ಗೊತ್ತಾಗ್ತಿಲ್ಲ ಶಾರದಾ. ಆದ್ರೆ ಒಂದು ಪಾಠ ಕಲ್ತೆ. ಒಬ್ಬ ರಾಜನ ಅಹಂಕಾರ ನ್ಯಾಯಕ್ಕಿಂತ ಅಧಿಕವಾಗಿರುತ್ತೆ. ಆ ರಾಜ ಎಷ್ಟೇ ನ್ಯಾಯಪ್ರಿಯ ದಯಾಳು ಆಗಿದ್ರು ಕೂಡ. ಅದೆಲ್ಲ ಸರಿ, ಆದ್ರೆ ನಾ 3 ದಿನದಲ್ಲಿ ಕಳ್ಳನ್ ಹೇಗೆ ಹಿಡಿಯೋದು? ಅದು ಇಷ್ಟು ದೊಡ್ಡ ಊರಲ್ಲಿ. ಯಾರು ಕೂಡ ಬುದ್ಧಿವಂತರಲ್ಲ. ಎಲ್ರಲ್ಲೂ ಏನಾದ್ರೂ ಕಮ್ಮಿ ಇದ್ದೇ ಇರತ್ತೆ. ಏನಾದ್ರೂ ಒಂದು ಸುಳುವನ್ನ ಬಿಟ್ಟು ಹೋಗಿರ್ತಾನೆ. ಆ ಕಳ್ಳನಲ್ಲೂ ಇರತ್ತೆ. ಅವನ್ ಯಾವ್ದಾದ್ರೂ ಒಂದು ಸುಳಿವು ಸಂಕೇತನ ಖಂಡಿತವಾಗ್ಲೂ ಬಿಟ್ಟು ಹೋಗಿರ್ತಾನೆ. ನಾನ್ ಅವನ್ ತನಕ ಹೋಗೋದಕ್ಕೆ ಅಷ್ಟೇ. ನನಗೀಗ ಸಂಕೇತ, ಆ ಸುಳಿವನ್ನ ಹುಡುಕ್ಬೇಕು. ಒಂದ್ಸಲ ಅದ್ ನನ್ ಕೈಗೆ ಸಿಕ್ಕಿದ್ರೆ ಮತ್ತ ಆ ಕಳ್ಳ ಎಲ್ಲಿ ಹೋಗ್ತಾನೆ ಈ ರಾಮನಿಂದ? ಏನ್ ಎತ್ಕೋಬೇಕು? ಇದನ್ನ ಎತ್ಕೊಂಡು ನನಗೆ ಪ್ರಮಾಣ ಮಾಡು. ಅದೇನೇ ಆದ್ರೂ ಪರವಾಗಿಲ್ಲ, ಕಳ್ಳನ್ ಹಿಡ್ದೇ ಹಿಡಿತ್ಯಾ ಅಂತ. ಅದಾದ್ಮೇಲೆ ಯಾವಾಗ್ಲೂ ನನ್ ಜೊತೆನೆ ಇರ್ತೀಯ ಅಂತ. ಯಾವತ್ತೂ ನನ್ ಬಿಟ್ಟು ಹೋಗ್ಬಾರ್ದು. ನಾನ್ ಮಾತ್ ಕೊಡ್ತೀನಿ, ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ.
ಮತ್ಲೀಗ ನಾಚಿಕೆ ಆಯ್ತು. ಲಲಿಂದ ಎಲ್ಲಿಂದ ಅಂದ್ರೆ ಅವ್ರು ಯಾವ ಮನೆಯಿಂದ ಕಳ್ತನ ಮಾಡಿದ್ರೋ ಅಲ್ಲೆಲ್ಲಾನು ಆ ಕಳ್ಳ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ನಡಿ. ಇಲ್ಲಿ ನೋಡಿ, ಕಳ್ಳ ಎಲ್ಲಾನು ಕತ್ಕೊಂಡು ಹೋದ, ಯಾವುದನ್ನು ಉಳಿಸಿಲ್ಲ. ಪೆಟ್ಟಿಗೆ ಪೂರ್ತಿ ಎಲ್ಲ ಖಾಲಿ ಮಾಡ್ಬಿಟ್ರು. ಇಲ್ಲಿ ನೋಡಿ. ಹೋದ್ಸಲ ಕಳ್ಳ ಬಿಟ್ಟು ಹೋಗಿದ್ನಲ್ಲ, ಇದು ನೋಡಕ್ ಹಾಗೆ ಇದೆ ಅಲ್ವಾ? ಲಾಮ ರಾಮ? ಇವನ ಹೆಸರು ರಾಮ ಅಲ್ವಾ? ತೊದಲ ಇವನು. ತೊದಲಾನ? ಓ ಹಾಗ. ಲಾಮ ಅಲ್ಲೋದು. ನಾನು ನೀರು ಎಲ್ಲದನ್ನೂ ಎತ್ಕೊಂಡು ಹೋಗ್ತೀನಿ, ಆದ್ರೆ ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಏನಾದ್ರೂ ಗೊತ್ತಾಯ್ತಾ ರಾಮ? ಏನೋ ಒಂದ್ ಸ್ವಲ್ಪ ಅರ್ಥ ಆಗ್ತಿದೆ ಬಂದು. ಒಂದ್ ವೇಳೆ ಆ ಪಂಡಿತ ಕಳ್ಳನ್ನ ಹಿಡಿಯೋದ್ರಲ್ಲಿ ಸಫಲ ಆಗೋದ್ರೆ ಆಗ ಈ ತಾತಾಚಾರ್ಯನ ವರ್ಚಸ್ಸು ಕಡಿಮೆ ಆಗೋದು ಖಂಡಿತ. ಆ ರೀತಿ ಆಗಬಾರ್ದು. ನಾವು ಆ ಪಂಡಿತರ ಮೇಲೆ ಒಂದು ಕಣ್ಣಿಡಬೇಕು. ಅವನ ಪ್ರಯತ್ನ ಸಫಲ ಆಗಬಾರ್ದು ಯಾವುದೇ ಕಾರಣದಿಂದಲೂ. ಇಲ್ಲಿ ನೋಡಿ, ಆ ಚಾಲಾಕಿ ಕಳ್ಳ ಅದೇ ತರ ಸುಳಿವನ್ನ ಇಲ್ಲೂ ಬಿಟ್ಟು ಹೋಗಿದ್ದಾನೆ. ಲಾಮ ಅಲ್ಲೋದು. ನಾನು ಗಾಳಿ, ಎಲ್ಲ ಜಾಗಕ್ಕೂ ಹೋಗ್ತೀನಿ, ಅಷ್ಟು ಸುಲಭಕ್ಕೆ ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಈಗಾದ್ರೂ ಹೇಳ್ಬಾರ್ದಾ ನಿಮ್ಗೇನ್ ಗೊತ್ತಾಯ್ತು ಅಂತ? ಸುಮ್ನಿರು ಬಂದು, ಸುಮ್ನಿರು. ಅಯ್ಯೋ ಲಾಮ ಗಂಟೆಗಳು. ಬಾಚಣಿಗೆ ಬೆಲೆ ಏನು ಅಂತ ನಿಮ್ಮೆಲ್ಲರಿಗೂ ನನಗೆ ಹೇಗೆ ಹೇಳಿ? ಎಷ್ಟು ಪ್ರೀತಿಯಿಂದ ನಮ್ಮಮ್ಮ ಉಡುಗೊರೆ ಹಾಕೊಟ್ಟಿದ್ರು ಬಾಚಣಿಗೆನ. ಇನ್ನೊಂದು ಕೊಡಿ. ಯಾವಾಗಿಂದ ಆ ಕಳ್ಳ ನಮ್ಮಮ್ಮ ಕೊಟ್ಟಿದ್ದ ಬಾಚಣಿಗೆನ ಕತ್ಕೊಂಡು ಹೋಗಿದ್ದಾನೋ ಅವಾಗಿಂದ ನಾನು ಅಲಂಕಾರ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಮತ್ ನೆನ್ಪಾಯ್ತು. ಹೋಗ್ಬೇಕಾದ್ರೆ ಆ ಕಳ್ಳ ಅಲ್ಲೇನೋ ಬರ್ದಿಟ್ಟು ಹೋಗಿದ್ದ. ಮರಳು ಕೈಗೆ ಸಿಗತ್ತೆ, ಆದ್ರೆ ಜಾರ್ ಹೋಗುತ್ತೆ. ಅವನು ಎಷ್ಟು ಚಾಲಾಕಿ ಕಳ್ಳ ಇರ್ಬೋದು? ಅರಮನೆ ಒಳಗ್ ನುಗ್ಗೋದಲ್ದೆ ಮಹಾರಾಣಿಯವ್ರ ಚಿನ್ನದ ಬಾಚಣಿಗೆನು ಕದ್ದಿದ್ದಾನೆ. ಅರ್ಥ ಏನಿದು? ಏನಲ್ತ? ನಾನ್ ಎಲ್ ಬೇಕಾದ್ರೂ ಹೋಗ್ಬೋದು, ನನ್ನನ್ ಯಾರು ಹಿಡಿಯೋಕ್ಕಾಗಲ್ಲ. ಅರೆ ಹೆಮ್ಮೆ ಪಡ್ಕೋತಾನೆ. ಅವನಿಗೆ ಕಳ್ಳನಿಗೆ ಅವನಿಗೆ ಯಾವಾಗ ಅವನು ಈ ತರ ಕೆಲಸ ಮಾಡ್ತಾನೋ ಅವಾಗ ಅವನಿಗೆ ಖುಷಿ ಆಗತ್ತೆ. ತುಂಬಾ ಬುದ್ಧಿವಂತ ಈ ಕಳ್ಳ. ಇಲ್ಲಾಂದ್ರೆ ಅವನಿಗೆ ಏನ್ ಅವಶ್ಯಕತೆ ಇದೆ? ಕಳ್ತನೆಲ್ಲ ಆದ್ಮೇಲೆ ಈ ರೀತಿ ಬರ್ದಿಟ್ಟು ಹೋಗೋದಕ್ಕೆ ಏನ್ ಅವಲಕತೆ? ಸವಾಲ್ ಹಾಕ್ತಿದ್ದಾನೆ ನಮ್ಗೆ. ನಿಮಗ್ ಧೈರ್ಯ ಇದ್ರೆ ನನ್ನನ್ನು ಹಿಡೀರಿ ನೋಡೋಣ ಅಂತ. ಈ ತರ ಗಾಳಿಲಿ ಕೋಟೆ ಕಟ್ಟಿ ಮತ್ತೆ ಈ ಕಡೆ ಆ ಕಡೆ ಓಡಾಡ್ಬಿಟ್ರೆ ನಿನ್ಗೇನ್ ಅನ್ಸುತ್ತೆ? ನೀನ್ ಆ ಕಳ್ಳನ್ನ ಹಿಡಿಬಹುದು ಅಂತನಾ? ಸಾಧ್ಯನೇ ಇಲ್ಲ. ಅವನು ತುಂಬಾನೇ ಬುದ್ಧಿವಂತ ಮತ್ತೆ ಚಾಲಾಕಿ ಕಳ್ಳ. ಬೇಕಾದ್ರೆ ನೋಡು, ಈ ತರ ಸುಳಿವು ಸಿಕ್ಕಿದ್ರು ಎಂತ ಜಾಗದಲ್ಲಿ ಸಿಗತ್ತೆ ಅಂದ್ರೆ ಅದ್ರ ಬಗ್ಗೆ ಯಾರು ಯೋಚನೆ ಕೂಡ ಮಾಡಿರಲ್ಲ. ಸಿಕ್ಬಿಟ್ಟ ಕಳ್ಳ. ಎಲ್ ಸಿಕ್ತ? ನಡಿ. ಇಲ್ಲಿದ್ದಾನೆ ಕಳ್ಳ. ಇದು ತಗ್ನಿ. ಆಹಾ, ಇದೇ ಕಳ್ಳ. ಲಾಮ ನಿನ್ ತಗ್ನಿ ಅಂದ್ರೆ ನಿನ್ಗೆ ತಲೆ ಕೆತ್ತೋಗಿದೆ. ನೀನು ಬಿಸಿಲ ಅಂತಿ ತಗೋ. ಈ ತಗ್ನಿಲಿ ನಿನ್ಗೆ ಕಳ್ಳ ಕಾಲ್ತಿದನಾ?
ಖಂಡಿತವಾಗ್ಲು. ಅರೆ ಏನ್ ಓದರ್ತಾ ಇದ್ಯಾ? ಆಹಾ, ಏನು ಓದಾಡ್ತಿಲ್ಲ ಕೊತ್ವಾಲ್ ಅವ್ರೆ, ಇದೇ ಸತ್ಯ ದರ್ಶನ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದನ ತಿಂದಿದೆ ಹುಲ್ನ, ಹುಲ್ಲಾಗಿದೆ ಸಗಣಿ, ಸಗಣಿಲಿದೆ ಕಳ್ಳನ್ ಮನೆ, ಮನೇಲೆ ಇಟ್ಟಿದಾನೆ ಸಗಣಿ. ಆದ್ರೆ ನಮ್ಮನ್ನ ಈ ಸಗಣಿನೇ ಅವ್ನ್ ಮನೆ ಕರ್ಕೊಂಡು ಹೋಗುತ್ತೆ. ಈ ಸಗಣಿಲೆ ಆ ಕಳ್ಳ ಸಿಗ್ತಾನೆ. ಹಸು ಹಾಕಿರುವಂತ ಈ ಸಗಣಿಯಿಂದ ಏನಾದ್ರೂ ಸುಳಿವು ಸಿಗುತ್ತಾ? ಸಗಣಿಲಿ ಕಳ್ಳನ ಮನೆ, ಮನೆಯಲ್ಲಿ ಸಗಣಿ, ಇದರ ಅರ್ಥ ಏನು? ನನಗನ್ಸತ್ತೆ ಆ ಪಂಡಿತ ನೇರವಾಗಿ ಏನ್ ಹೇಳಿದಾನಂದ್ರೆ, ಜಾಸ್ತಿ ಆಯ್ತು ಕೆಸರಿನ ಆಟ, ಈಗ ಮುಖದ ಮೇಲೆ ಸಗಣಿ ಬಳಿಯೋಣ ಅಂತ. ಏನ್ ಬಡ್ಕೋತಾ ಇದೆಯಾ ಮೂರ್ಖ? ನನಗನ್ಸತ್ತೆ ಮೊದಲನೇ ವಾಕ್ಯದಲ್ಲಿ ಏನು ಅರ್ಥನೇ ಇಲ್ಲ ಅಂತ. ಹಸು ಹುಲ್ ತಿನ್ನತ್ತೆ ಮತ್ ಸಗಣಿನೇ ಹಾಕತ್ತೆ. ಹೌದು. ಗುರುಗಳೇ, ಸಗಣಿಲಿ ಕಳ್ಳನ್ ಮನೆ, ಯಾರ್ದಾದ್ರೂ ಸಗಣಿ ಮನೆ ಹೇಗಾಗಕ್ ಸಾಧ್ಯ? ಸಗಣಿಯಿಂದ ಮನೆ ಕಟ್ಬೋದಲ್ಲ? ಪೂರ್ತಿ ಮನೆಗೆ ಸಗಣಿ ಹಚ್ತಾರೆ, ಪೂರ್ತಿ ಮನೆನೇ ಸಗಣಿದಾಗಕ್ಕಾಗಲ್ಲ. ಎರಡನೇ ಸಾಲಲ್ಲಿ ಬರ್ದಿದಾರಲ್ಲ, ಮನೇಲಿರೋ ಸಗಣಿ ಇಡೀ ಮನೇನೆ ಸಗಣಿಲ್ ಮಾಡಿದ್ರೆ ಈ ಸಗಣಿ ತಗೊಂಡೋಗಿ ಮನೇಲಿ ಯಾಕಿಡ್ತಾನೆ? ಹಾಗಿದ್ರೆ ಹಸುಗಳನ್ನ ಕೇಳೋಣ, ಈ ಸಗಣಿನ ಯಾವ ಹಸು ಹಾಕಿದೆ ಅಂತ. ಆಗ ನಮಗೆ ಯಾರು ತಿನ್ಸಿದಾರೆ ಅಂತ ಗೊತ್ತಾಗತ್ತೆ. ಏನ್ ಮಿತ್ರ, ನೀನ್ ಇಷ್ಟೊಂದ್ ಮುದ್ದಿವಂತಾನ, ಎಂತ ಉಪಾಯ ಕೊಟ್ಟಿದ್ಯಾ? ಏ ಮೂರ್ಖ, ಅದು ಹೇಗೋ ಹೇಳಕ್ ಸಾಧ್ಯ? ಅದಕ್ಕೇನ್ ಮಾತು ಬರುತ್ತಾ ಯಾವ ಹಸು ಈ ಸಗಣಿ ಹಾಕಿದೆ ಅಂತ ಹೇಳಕ್ಕೆ? ಏನ್ ಗುರುಗಳೇ ನೀವೂನು, ಹಸುವಿನ ವಿಳಾಸ ಸಿಕ್ಕಿದ್ರು ಹಸು ಹೇಗೆ ಬಿಡ್ಸಕ್ಕಾಗತ್ತೆ ಈ ಒಟ್ಟನ್ನ? ಇಲ್ಲ ಇಲ್ಲ, ನಾನ್ ನಿಮ್ಗೆ ಹೇಗೆ ಹೊಡಿಯಕ್ಕಾಗತ್ತೆ? ನೀವು ನಮ್ ಗುರುಗಳಲ್ವಾ? ಏಯ್ ತಗೋ. ಸಿಗ್ತಾ ಏನಾದ್ರು? ಇನ್ನು ಏನು ಸಿಕ್ಕಿಲ್ಲ ಗುರುಗಳೇ. ಹಾಗಾದ್ರೆ ಆ ಪಂಡಿತನಿಗೆ ಈ ಸಗಣಿಲಿ ಏನ್ ಸುಳಿವು ಸಿಕ್ತು? ನಾನು ಈ ಪ್ರಧಾನ ಅರ್ಚಕರ ಹತ್ರ ಮಾತಾಡಿದ್ದೀನಿ. ಸ್ವಲ್ಪ ದಿನ ನಾವಿಲ್ಲೇ ಉಳ್ಕೋಬಹುದು. ಹರ ಹರ ಮಹಾದೇವ. ಈ ರಾಜ್ಯದಲ್ಲಿ ನಮ್ಮ ಹಣೆ ಬರಹ ಸರಿ ಇಲ್ಲ ಅನ್ಸುತ್ತೆ. ಯಾರಿಗೂ ಹೇಳ್ದೆ ಇಲ್ಲಿಂದ ಹೊರಟು ಹೋಗೋಣ. ಯಾರಿಗೂ ಗೊತ್ತೂ ಆಗಲ್ಲ. ನಡಿ ನಡಿ. ಇದು ನೀವಲ್ಲ, ನಿಮ್ ಮಮತೆ ಹೇಳ್ತಿದೆ. ನೀವು ಕೊಟ್ಟಿರೋ ಮಾತನ್ನ ನೀವೇ ಮರಿತಾ ಇದ್ದೀರಾ ಅಲ್ವಾ? ಈ ಸರಿಯಾದ ಮಾರ್ಗದಲ್ಲಿ ಮನುಷ್ಯನಿಗೆ ಏನಾಗತ್ತೆ ಅಂದ್ರೆ, ಜೀವನದಲ್ಲಾಗುವಂತ ಎಲ್ಲ ಸಂಕಷ್ಟಗಳನ್ನ ಪರಿಹರಿಸ್ಕೊಂಡು ಹೋಗ್ತಾನೆ. ಕಷ್ಟಗಳು ಬಂದಷ್ಟು ಮನುಷ್ಯ ಇನ್ನೂ ಗಟ್ಟಿಯಾಗ್ತಾ ಹೋಗ್ತಾನೆ. ಪ್ರತಿ ರಾತ್ರಿ ಆದ್ಮೇಲೆ ಹಗಲು ಬಂದೇ ಬರುತ್ತೆ. ಅದೇ ತರ ಕಷ್ಟಗಳು ಬಂದಾದ್ಮೇಲೆ ಮನುಷ್ಯ ಇನ್ನೂ ಬುದ್ಧಿವಂತ ಆಗ್ತಾನೆ. ಏನ್ ಶಾರದಾ, ನಾನು ಲಕ್ಷ್ಮಿ ಅಮ್ಮನ್ ಮಗ. ಲಕ್ಷ್ಮಿ ಅಮ್ಮ ನನ್ ಕಷ್ಟಗಳನ್ನ ನೋಡ್ಕೊಂಡು ಹೆದರ್ಕೊಂಡು ಹೋಗೋ ಹೇಳಿ ಅಲ್ಲ. ನಾನು ಕಷ್ಟನ ಎದುರಿಸ್ತೀನಿ, ಇಲ್ಲೇ ಇದ್ಕೊಂಡು. ಈ ಕಷ್ಟಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಎದುರಿಸ್ತೀನಿ, ಅಲ್ವಾ ಅಮ್ಮ? ಈಗ ಅವ್ರಿಗೆ ನಿನ್ಮೇಲೆ ತುಂಬಾ ಹೆಮ್ಮೆ ಆಗ್ತಿದೆ. ಗೊತ್ತಾಯ್ತು. ನಮ್ಮ ಅಮ್ಮನ ಕೈ ಸ್ಪರ್ಶನ ನಾನು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ದೀನಿ. ಇದಕ್ ನಿಮ್ಮ ಅವಶ್ಯಕತೆ ಏನಿಲ್ಲ. ಒಂದು ದಿನ ಹಾಗೆ ಕಳೆದು ಹೋಗ್ಬಿಡ್ತು. 2 ದಿನ ಅಷ್ಟೇ ಬಾಕಿ ಇರೋದು. 2 ದಿನದಲ್ಲಿ ನೀನು ನಿರಪರಾಧಿ ಅಂತ ಹೇಗ್ ನಿರೂಪಿಸ್ತೀಯಾ? ಯೋಚಿಸಿದ್ಯಾ ಈಗೇನ್ ಮಾಡ್ಬೇಕು ಅಂತ?
ಹಾ ಯೋಚಿಸಿದೀನಿ. ಏನ್ ಯೋಚಿಸಿದ್ಯಾ? ನಿಮ್ಮನ್ ಯಾರಾದ್ರೂ ಹುಡ್ಕೊಂಡ್ ಬಂದು ಅವರಿಗೆ ಬರೋಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೀಗ್ ಮಾಡಿ ಅವ್ರನ್ನ ಹುಡ್ಕೊಂಡು ನೀವೇ ಅಲ್ಲಿಗೆ ಹೋಗ್ಬಿಡಿ. ಎತ್ಕೋ. ಶಾರದಾ, ಸ್ವಲ್ಪನಾದ್ರೂ ಕರುಣೆ ತೋರ್ಸು. ಶಿವಲಿಂಗನ ಎತ್ತೋಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ಶಿವಲಿಂಗ ಅಲ್ಲ, ಅಲ್ಲಿ ಮುಂದೆ ಬಿದ್ದಿರೋ ಚೊಂಬನ್ ಎತ್ಕೋ. ಎತ್ತಿ ಅದ್ರೊಳಗಡೆ ನೀರಿದೆಯಲ್ಲ ಅದನ್ನ ತಲೆ ಮೇಲೆ ಸುರ್ಕೋ. ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ? ಕೇಳ್ಕೋ, ಮೊದ್ಲು ಒಂದ್ ಮಾತನ್ನ ಕೇಳ್ಕೋ ಶಾರದಾ. ಇದ್ದಿದ್ಗೆ ಇವನ್ ತಲೆ ತುಂಬಾ ಲೋಲ್ತಾ ಇದೆ. ಆ ಲಾಯ್ತ್ ಪುಲೋಹಿತ್ ಮತ್ತೆ ಆ ತೋತ್ವಾಲ್ಗೆ ಆ ತಗ್ನಿಯಲ್ಲಿ ತುತ್ತುದ್ದ ಇದ್ದೋದ್ಗೆ ಆ ತಗ್ನಿನ ನಾಟ ಮಾಡ್ಬಿಟ್ಟಿರ್ತಲೇ. ಸಗಣಿನ ಈಗ ಸಗಣಿ ಇಟ್ಕೊಂಡು ಏನ್ ಮಾಡ್ತೀಯಾ? ಅದನ್ ಬಿಡು, ನಾನ್ ಯೋಚನೆ ಮಾಡೋದನ್ನ ಕೇಳು. ಯಾವ ತರ ಕಬ್ಣನ ತುಂಡ್ ಮಾಡುತ್ತೋ, ವಜ್ರನ ತುಂಡ್ ಮಾಡುತ್ತೋ, ಹಾಗೆ ಕಳ್ಳನ್ ಹಿಡಿಬೇಕು ಅಂದ್ರೆ ಕಳ್ತನನೇ ಮಾಡ್ಬೇಕು. ಆದ್ರೆ ಈ ಸಲ ಕಳ್ತನ ಮಾಡೋದಲ್ಲ, ನಾನ್ ಮಾಡ್ತೀನಿ. ಏನು? ಏನು? ಅಯ್ಯೋ, ಇವಾಗ ಯಾವ ಹೊಸ ಯೋಚನೆ ಬಂತು ನಿನ್ಗೆ? ಗುರುಗಳೇ, ಈ ಸಗಣಿಯ ರಹಸ್ಯವನ್ನು ಭೇದಿಸಕ್ಕಾಗ್ತಿಲ್ಲ. ಈಗ ಏನ್ ಮಾಡೋದು ನಾವು? ಆ ಪಂಡಿತರ ಮೇಲೆ ಒಂದು ಕಣ್ಣಿಡು. ಅವನಿಂದಾನೇ ಗೊತ್ತಾಗ್ಬೇಕು ಈ ಸಗಣಿಯಲ್ಲಿರುವಂತ ಗುಟ್ಟೇನು ಅಂತ. ಹೋಗು, ನಡೀರಿ. ನಾನು ಹೊರಡ್ತೀನಿ. ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ಬೇಕು. ಕೇಳಿಸ್ಕೊಂಡ್ಯಾ ಮಣಿ? ಕೇಳಿಸ್ಕೊಂಡೆ ದಣಿ. ಸುಸ್ತು, ವಿಶ್ರಾಂತಿ, ಸಂತೋಷದ ಸಮಯ, ಅತಿ ಸುಂದರ ಅರ್ಥ, ರಾಜನರ್ತಕಿ ಸೌದಾಮಿನಿ. ರಾಜನರ್ತಕಿ ಸೌದಾಮಿನಿ. ಈಗ ನೀನು ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ತೀಯಾ? ಅವ್ರ ಮನೆ ಯಾಕೆ? ಅವಳು ರಾಜನರ್ತಕಿ ಶಾರದಾ. ಅವಳ ಸಂಬಂಧ ರಾಜ್ ದರ್ಬಾರಲ್ಲಿ ಇರುತ್ತೆ. ಅವಾಗ ಅವಳ ಮನೇಲಿ ಕಳ್ತನ ಆದ್ರೆ ಅವಳು ನೇರವಾಗಿ ರಾಜ್ ದರ್ಬಾರಿಗೆ ಬರ್ತಾಳೆ. ವಾಸ್ತವವಾಗಿ ಕಳ್ಳ ಏನ್ ಬಯಸ್ತಾನೆ ಅಂದ್ರೆ ತನ್ನ ಪ್ರಶಂಸೆ ಬೇರೆ ಯಾರಿಗೂ ಹೋಗ್ಬಾರ್ದಂತ. ಅವ್ನ್ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವ್ನ್ ಖಂಡಿತವಾಗ್ಲೂ ಹೊರಗ್ ಬಂದೇ ಬರ್ತಾನೆ. ಅವ್ನ್ ಏನಾದ್ರೂ ಒಂದ್ ಎಡವಟ್ ಮಾಡೇ ಮಾಡ್ತಾನೆ. ಅವಾಗ ಅವ್ನ್ ಖಂಡಿತ ಸಿಕ್ಕಾಕೋತಾನೆ. ಇಷ್ಟು ಕಡಿಮೆ ಸಮಯದಲ್ಲಿ ಇದೊಂದೇ ದಾರಿ ಉಳಿದಿರೋದು ನಮ್ಗೆ ಶಾರದಾ. ಈ ಅಪಾಯನ ನಾವ್ ಎದುರಿಸ್ಲೇಬೇಕು. ಬೇರೆ ಯಾವ ದಾರಿನೂ ಇಲ್ಲ ನಮ್ಗೆ. ನನ್ಗೇನ್ ಗೊತ್ತು? ನಾನು ಇದುವರೆಗೂ ಕಲ್ಲನ್ನ ನೋಡೇ ಇಲ್ಲ. ಕಳ್ಳ ಅಲ್ಲ, ಆ ರಾಜನರ್ತಕಿ ಸೌದಾಮಿನಿ. ಅವಳು ಲಾಜ್ ನರ್ತಕಿ ತುದಾಮಿನಿ. ಸುಂದರ ಇದ್ದೇ ಇತ್ತಲೆ. ಸರಿ ಸರಿ, ನಾನೀಗ ಶಿವನ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಆಯ್ತು. ನಮಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಉಂಟಾಗಬಾರದು. ಖಂಡಿತ ಇಲ್ಲ ಮತ್ತೆ ಸ್ವಾಮಿ. ಎಲ್ಲಿ ತನಕ ಪೂಜೆಯ ಬಾಗಿಲು ತೆರೆಯೋದಿಲ್ವೋ ನೀನ್ ಅಲ್ಲಿ ಅಕ್ಕಪಕ್ಕ ಕೂಡ ಸುಳಿಬಾರ್ದು. ಪ್ರಾಣ ಬಿಟ್ಬಿಡ್ತೀನಿ ಸ್ವಾಮಿ, ಆದ್ರೆ ಈ ಬಾಗಿಲ ಹತ್ರ ಯಾರಿಗೂ ಬರೋದಿಕ್ ಬಿಡೋದಿಲ್ಲ ನಾನು. ಬಹಳ ಒಳ್ಳೇದು, ನಡಿ ಆ ಕಡೆ. ಹೋಗಿ ಪ್ರಭು, ನಿಮ್ಮ ಸಾಧನೆ ನಿಮ್ಗೋಸ್ಕರ ಪ್ರತೀಕ್ಷೆ ಮಾಡ್ತಿದೆ. ಸಾಧನೆ ಕಪ್ಪು ಕಪ್ಪು ಕಣ್ಣಿಂದು, ಅರ್ಥಾತ್ ಸುಂದರ ಮನಮೋಹಕ ಆಕರ್ಷಕ ಮುಖಿ. ಬಂದೆ ನಾನೀಗ ಕಿಂದರಿ ಜೋಗಿ. ಶುರು ಆಯ್ತು. ಕೋಗಿಲಿಯ ಧ್ವನಿಯಲ್ಲಿ ಹಾಡು. ಕಪ್ಪೆ ನವಿಲನ್ನ ಭೇಟಿ ಆಗೋದಿಕ್ ಹೋಗಿದೆ. ಅಯ್ಯೋ, ನೀನ್ ಏನ್ ಮಾಡ್ತಾ ಇದೀಯ ರಾಮ? ಉಸಿರು ಕಟ್ತಾ ಇದೆ ನನ್ಗೆ. ಸ್ವಲ್ಪ ಹೊತ್ತು ನೀನ್ ಹೀಗೆ ಇರ್ಬೇಕು. ಉಸಿರು ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡಿರು. ಯಾರು ಉತ್ಲು ಹಿಡ್ಕೊಂಡು ಕೂತಿರ್ಬೇಕು? ಏನಿಲ್ಲ, ನಿನಗಲ್ಲ. ಮತ್ತೆ ಸರಿ ಬಿಡು, ಕೇಳಿ ಇಲ್ಬಾ. ಇದನ್ ಹಿಡ್ಕೋ. ಏ ಲಾಮ, ನನ್ಗೆ ಪೇಟ ಯಾಕತ್ತಾ ಇದ್ಯಾ? ಸುಮ್ನೆ ಇರು, ನಾನ್ ಮಾಡ್ತಾ ಇದ್ದೀನಲ್ವಾ.
ಬಾ ನೀನು. ಪಂದ್ಯ ಹಾಕೋ. ಈಗ ವಯಸ್ಸಾದ ಕುದುರೆ ಕೆಂಪು ಲಗಾಮನ್ನ ಹಾಕ್ತಾ ಇರುತ್ತೆ. ಸುಗಂಧ ದ್ರವ್ಯ ಹಚ್ಕೊಳ್ಳೋದ್ರಿಂದ ಕಪ್ಪೆ ಏನೋ ನವಿಲಾಗತ್ತಾ? ಗುಂಡಂತರ ಕಾಣಿಸ್ತಿದ್ಯಲ್ಲೋ ಗುಂಡಪ್ಪ. ಹೇಗಿದೆ ನನ್ನ ಹೊಸ ರೂಪ? ಗುರ್ತ್ ಸಿಗುತ್ತಾ ಇಲ್ವಾ? ಎತ್ಕೋ. ಇಲ್ಲೇನ್ ಎತ್ಕೊಳ್ಳಿ ಶಾರದಾ? ಏನ್ ಎತ್ಕೋಬೇಕು ಅಲ್ಲೇ ಎತ್ಕೋತೀನಿ. ಕಾಡ್ಗೆ ಡಬ್ಬಿ ಎತ್ಕೊಂಡು ಒಂದೇ ಒಂದು ದೃಷ್ಟಿ ಬೋಟಿಟ್ಕೋ. ಇಷ್ಟು ಮನಮೋಹಕ ಮುಖ ಯಾರಿಗ್ ತಾನೇ ಇರಕ್ ಸಾಧ್ಯ? ಯಾರ್ದಾದ್ರೂ ದೃಷ್ಟಿ ಬಿದ್ಬಿಟ್ರೆ? ತಾತಾಚಾರ್ಯ, ಯಾರ ಕಣ್ಣು ಬೀಳ್ದೆ ಇರ್ಲಿ. ಬೇರೆಯವ್ರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ನಾನು ಈ ತರ ವೇಷ ಹಾಕೊಂಡಿರೋದು ನನ್ ಚಿನ್ನ. ಸರಿ, ನಾನಿನ್ ಹೊರಡ್ತೀನಿ, ತುಂಬಾ ಸಮಯ ಆಗಿದೆ. ನಡಿ ಗುಂಡಪ್ಪ. ತುಂಬಾನೇ ಚಿಂತೆ ಆಗ್ತಿದೆ. ಈಗೆಲ್ಲ ದೇವ್ರೆ ನೋಡ್ಕೋಬೇಕು. ಸದ್ಯ ತಪ್ಪಿಸ್ಕೊಂಡೆ. ಸದ್ಯ ಯಾರು ನನ್ನ ಮುಖ ನೋಡ್ಲಿಲ್ಲ. ಯಾರು? ಯಾರೋ? ನೀನ್ ಯಾರು? ನೀನ್ ಯಾರು? ನಾನೇ. ನಾನು ನಾನೇ. ನಾನ್ ಯಾರು? ಹಾಗಾದ್ರೆ ನೀನು? ಹಾಗಾದ್ರೆ ನೀನು? ಯಾರೋ? ಯಾರು? ನಮಗ್ ಗೊತ್ತು ಇವ್ರು ಯಾರಂತ. ನಮಗೇದು ಗೊತ್ತು ನೀನ್ ಯಾರು ಅಂತ. ನಿನಗೇನನ್ನಿಸ್ತು ನನ್ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೋಬಹುದು ಅಂತ? ಇದು ಸಾಮ್ರಾಟನ ಕಣ್ಣುಗಳು. ಇದಕ್ ಮೋಸ ಮಾಡೋದಷ್ಟು ಸುಲಭ ಅಲ್ಲ. ಶಿಕ್ಷೆ ಅನುಭವಿಸೋದಿಕ್ಕೆ ತಯಾರಾಗಿರಿ ಮೋಸಗಾರರ.
ನಾವು ಬಂದಿದ್ದೇವೆ. ನಮಗ್ ಗೊತ್ತಿದೆ ಇದು ಯಾರು ಅಂತ. ನಮಗಿದು ಗೊತ್ತು ನೀವ್ಯಾರು ಅಂತ. ನಿಮಗೇನನ್ನಿಸ್ತು? ನಮ್ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಳ್ಬೋದು ಅಂತಾನಾ? ಇದು ಸಾಮ್ರಾಟನ ಕಣ್ಣುಗಳು. ಇವಕ್ಕೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ದಂಡನೆಗೆ ತಯಾರಾಗಿರಿ ಮೋಸಗಾರರ. ನಾವು ಬಂದಿದ್ದೇವೆ. ನಮಗ್ ಗೊತ್ತಿದೆ ನೀನ್ ಯಾರು ಅಂತ. ನೀನ್ ನನ್ನ ಜೀವನದ ಸಂಗಾತಿ. ನಮಗಿದು ಗೊತ್ತು ನನ್ನಿಂದ ನಿನ್ನನ್ನು ಯಾರು ಕಳ್ತನ ಮಾಡ್ತಾರೆ ಅಂತ. ಯಾರು ಯಾರಿಲ್ಲ, ಯಾರು ಇಲ್ಲ. ಅವನಿಗೇನನ್ಸತ್ತೆ? ನನ್ನ ಪ್ರೀತಿಯ ಮಧುಪಾನನ ಕಿತ್ಕೊಂಡು ಕಣ್ಣಿಗೆ ಮಣ್ಣೆರ್ಚೋಕಾಗತ್ತಾ? ನಾವು ಸಾಮ್ರಾಟ್ರು. ನನಗೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ಶಿಕ್ಷೆಗಾಗಿ ತಯಾರಾಗಿರಿ. ನಾನ್ ಬರ್ತಾ ಇದ್ದೇನೆ. ನಾನು ಎಲ್ಲಿಂದ ಬರ್ತಿದ್ದೆ? ಹೋಗೋಣ ಇಲ್ಲಿಂದ. ಹಾ, ಹೋಗೋಣ. ಪ್ರಣಾಮಗಳು. ನಿನ್ನ ಬಾಗಿಲು ಮುಂದೆ ನಿಂತಿದ್ದಾನೆ ಜೋಗಿ. ಇವನೇ ನಿನ್ನ ಪ್ರೇಮ ರೋಗಿ. ರಾತ್ರಿಯ ಮಿಲನಕ್ಕೆ ಬಂದೆ, ಬಾಗಿಲು ತೆಗೆಯದೆ ಎಲ್ಲಿಗೆ ನೀನು ಹೋದೆ? ಇವತ್ತು ಏನು ಇನ್ನು ಮುಂದೆ ನೀವೇನಾದ್ರೂ ಹಾಡಿದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಬಂದಾಗ ಬಾಗ್ಲು ತೆಗೆಯಲ್ಲ. ಯಾರಾದ್ರೂ ಇಷ್ಟೊಂದ್ ಕೆಡ್ದಾಗೆ ಹಾಡ್ತಾರಾ? ನನ್ ಕಿವಿ ತಮಟೆ ಹೊಡೆದು ಹೋಯ್ತು. ಪ್ರಿಯ ಸೋದಾಮಿನಿ, ನಮ್ಮ ಒಪ್ಪಂದಾನೇ ಅದು ತಾನೆ. ಯಾವಾಗ ನಾನು ಬರ್ತೀನಿ, ಹಾಡು ಹೇಳ್ತೀನಿ, ಆಗ್ಲೇ ನೀನ್ ಬಾಗಿಲು ತೆಗಿ ಅಂತ ಹೇಳಿ, ಅದೇ ತಾನೆ ನಮ್ಮ ಗುಪ್ತ ಸಂಕೇತ. ಅವಾಗ ಯಾರಿಗ್ ಗೊತ್ತಿತ್ತು ನೀವು ಹಾಡಲ್ಲ ಭಯ ಬಿಡಿಸ್ತೀರ ಅಂತ? ಏನ್ ಕಳ್ರ ತರ ಬಂದಿದ್ದೀರಲ್ಲ? ಯಾರೂ ಮನೇಲಿಲ್ಲ, ಎಲ್ಲ ಆಳ್ಗಳಿಗೆ ರಜಾ ಕೊಟ್ಬಿಟ್ಟಿದೀನಿ. ಯಾವಾಗ್ಲೂ ಕೊಡೋ ತರ. ನಿನಗಾಗಿಯೇ ಮೋಹಿತನಾಗಿ ಬಂದಿದ್ದಾನೆ ಈ ತಾತಾಚಾರ್ಯ. ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಅಪರೂಪ ಸಂಗಮ ಎಲ್ಲಿ ಸಿಗುತ್ತೆ ಹೇಳು? ಜರುಗಿ ಬಂದ ತಕ್ಷಣ ಶುರು ಮಾಡ್ಕೋತೀರಾ? ಸರಿ, ಬನ್ನಿ ಒಳಗೆ. ಮುಟ್ಬೇಡ ನೀನು. ನಿನ್ಗೆ ಗೊತ್ತು ಇದು ಲಾಟ್ ನರ್ತಕಿ ತುತಾಮನಿ ಮನೆ ಅಂತ? ಇದು ರಾಜನರ್ತಕಿ ಮನೆ ಅಂತ ಇಡೀ ವಿಜಯನಗರಕ್ಕೆ ಗೊತ್ತಿದೆ, ಗೊತ್ತಾಯ್ತಾ? ಇರು. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡೋದು? ಏನ್
ಮಾಡ್ತಿದ್ಯಾ ನೀನು? ಗೀತಾ ಬಾಗ್ಲು ತತ್ತಿ ಒಳಗಡೆ ಹೋದ್ರೆ ಆಯ್ತು. ವಾ ಎಂತ ಮೂರ್ಖ ಮಿತ್ರ ನೀನು. ಸೀದಾ ಬಾಗಿಲು ತಕ್ಕಂತ ಹೋಗ್ಬಿಡ ನಾ ಒಳಗೆ. ನಿನ್ನ ಏನಂತ ಬಂದಿದ್ಯೋ ನೀನು? ಸೌದಾಮಿಗೆ ನಿನ್ ಹುಟ್ಟುಹಬ್ಬ ಸಂಭ್ರಮಕ್ಕೆ ಆಮಂತ್ರಣ ಕೊಡೋಕ್ ಬಂದಿಲ್ಲ. ಮಾತಾಡ್ತಾನೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರೋ, ನಾನ್ ಬರ್ತೀನಿ. ಏನ್ ಮಾಡ್ತಿದ್ಯಾ? ಸುಮ್ನೆ ಇರು ಸ್ವಲ್ಪ. ಅರೆ ಯಾವ ಶಿಲ್ಪಿ ನಿನ್ನನ್ನ ಇಷ್ಟು ಸುಂದರವಾಗಿ ಕೆತ್ತಿದಾನೆ? ನಿನ್ನಂತಹ ಸ್ವಪ್ನ ಸುಂದರಿಗೆ ಪ್ರಿಯತಮನಾಗಿ ಬಂದಿರುವೆ ನಾನು. ತುಟಿ ಸಿಹಿಯಾದ ಜಿಲೇಬಿ, ನಿನ್ನ ನಯನ ಸುಗಂಧ ಪೂರಿತ ಸುವಾಸನೆಯಂತೆ, ಆಕೇಶರಾಶಿ ಹೊಳೆಯುವ ಕಿರಣಗಳಂತೆ. ಈ ಸೌಂದರ್ಯ ಶಿಲೆಯನ್ನ ನೋಡಿದರೆ ದೇವತೆಯೇ ಬಂದಂತೆ. ಹೊಗಳ್ತಾ ಇದ್ದೀರಾ ಇಲ್ಲ ಪೂಜೆಗೆ ಸಾಮಗ್ರಿ ಕೇಳ್ತಾ ಇದ್ದೀರಾ? ಕಾಯಿ ನಡೆಸು ಮುಂದಕ್ಕೆ. ಕಾಯಿ ನಡೆಸು ಮುಂದಕ್ಕೆ ಪ್ರಿಯೆ. ಸಮಯ ಮುಗಿತಾ ಇದೆ. ನಿನ್ನೆ ಪಗಡೆ ಆಡೋ ಹುಚ್ಚಿನಲ್ಲಿ ನಾನು ಹೋಗೋ ಸಮಯ ಬಂದ್ಬಿಡುತ್ತೆ. ಆಡು. ಸರಿ ಆಯ್ತು, ನೀವೇ ಆಡಿ. ನಿಮ್ ಜೊತೆ ಆಡಕ್ಕೆ ಇಷ್ಟ ಇಲ್ಲ. ಅರೆ ಓಹೋ ಪ್ರಿಯೆ, ನೀನು ಕೋಪಗೊಂಡಿದ್ಯಾ? ಕ್ಷಮಿಸು, ನಿನ್ನ ಈ ಮುದ್ದು ಕಂದನ್ನ ಕ್ಷಮಿಸು. ನಾನಂತೂ ನಿನ್ ಜೊತೆ ಹುಡುಗಾಟ ಆಡ್ತಾ ಇದ್ದೆ. ತಗೋ, ಎಷ್ಟು ಸಮಯ ಬೇಕೋ ತಗೋ, ಆರಾಮಾಗಾಡೋಣ. ನನಗೆ ಯಾವುದೇ ಅವಸರ ಇಲ್ಲ, ಅಥವಾ ಇಲ್ಲಿ ಯಾವುದೇ ರೀತಿಯಂತ ಪ್ರಳಯ ನನ್ನ ವಿರುದ್ಧವಾಗಿ ಬರೋದಿಲ್ಲ. ನಡಿ, ಇದನ್ನ ಗಟ್ಟಿಯಾಗಿ ಹಿಡ್ಕೋ. ನಾನು ಒಳಗೋಗಿ ಏನಾದ್ರೂ ಕತ್ಕೋ ಬರ್ತೀನಿ. ತಲಿ ಸರಿ, ಏನದು? ಸರಿಯಾಗಿ ಸರಿ ಅಂತ ಹೇಳು. ಸರಿ. ಗುಂಡಪ್ಪ, ಏನ್ ಮಾಡ್ತಿದ್ಯಾ? ಏಣಿ ಯಾಕೆ ನಡುತ್ತಿದೆ? ಏನಾಯ್ತು? ತಯ ಆಗ್ತಿದೆ. ಭಯ ಆಗ್ತಿದ್ಯಾ? ಅಮ್ಮ ಏನ್ ಹೇಳಿದ್ರು ನೆನ್ಪಿದ್ಯಾ? ಭಯ ಆದಾಗ ಏನ್ ಮಾಡ್ಬೇಕು ಅಂತ? ಆಂಜನೇಯನ್ ಮಂತ್ಲ ದಪ್ಪ ಮಾದು. ಇದು ಮಾತು ಅಂದ್ರೆ ಆಂಜನೇಯನ್ ಹೆಸರು ತಗೊಂಡು ಜಪ ಮಾಡ್ತಿರೋ. ನೋಡು ನಿನ್ ಭಯ ಹೇಗ್ ಮಾಯ ಆಗತ್ತೆ ಅಂತ. ಸರಿ, ಶುರು ಹಚ್ಕೋ. ದಯಾಂದನಯ್ಯ, 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 ದಯಾಂದನಯ್ಯ. ಇದೇನ್ ಶಬ್ದ ತಾತು? ಬೆಕ್ಕು. ಬೆಕ್ಕಾಗಿದ್ದಿದ್ರೆ ಮ್ಯಾವ್ ಮ್ಯಾವ್ ಅಂತ ಇರ್ಲಿಲ್ವಾ? ಬೆಕ್ಕು ಬೇರೆ ಶಬ್ದ ಮಾಡ್ತಾ. ನಮ್ಮ ಮನೇಲಿ ಯಾವ್ದೇ ತರ ಬೆಕ್ಕಿಲ್ಲ. ಇಲಿ ಇರ್ಬೇಕು. ಅಯ್ಯೋ, ಇಲಿ ಇಲ್ಲ, ಅದಕ್ಕೆ ಬೆಕ್ಕಿಲ್ಲ. ಬೆಕ್ಕು ಬಂದಿರೋದು ಇಲಿಗೋಸ್ಕರ. ನೀವ್ ಇಲ್ಲಿ ಕುತ್ಕೊಂಡು ಊಹೆ ಮಾಡ್ತಾ ಇರ್ತೀರಾ? ಎಂತ ಗಂಡ್ಸು? ಅಲ್ಲಿ ಹೋಗ್ ನೋಡಿ, ಕಳ್ಳ ಏನಾದ್ರೂ ಬಂದಿದಾನ ಅಂತ. ಹೋಗಿ. ಅಯ್ಯೋ, ಬೇಗ ಹೋಗಿ. ಯಾರದು? ಯಾರು? ಏನ್ ತಲೆನೋವು ಇದು? ಇಲಿ ಇಲ್ದೆ ಹೋದ್ರು ಬೆಕ್ಕು ಬರ್ಬೋದಲ್ವಾ? ಕಳ್ಳತನದಿಂದ ಬರುತ್ತವು. ಇಲ್ಲಿ ಮತ್ ಯಾರಿದಾರ ಹಾಗಾದ್ರೆ? ಇದೇನಿದು?
ಯಾರು ಇಲ್ಲ. ನಾನಿವಾಗ ಇಲ್ಲಿಂದ ಹೋಗ್ಬೇಕಾದ್ರೆ 2 ವಿಗ್ರಹ ಇದೆ. ತಿರುಗಿ ನೋಡಿದ್ರೆ ಒಂದೇ ಇದೆ. ಹಾಗಾದ್ರೆ ಅದು ಮೂರ್ತಿ ಅಲ್ಲ, ಇನ್ನೊಬ್ಬ ಬೇರೆ ಯಾರೋ. ಓ ಅವನ್ ಕಳ್ಳ. ಹಾಗಾದ್ರೆ ಕಳ್ಳ ಇಲ್ಲೇ ಎಲ್ಲೋ ಇದ್ದಾನೆ. ಸ್ವಲ್ಪದ್ರಲ್ಲೇ ಬಚಾವಾದೆ ರಾಮ, ಸಿಕ್ಕಾಕೊಳ್ತಿದ್ದೆ. ಆ ಕಳ್ಳ ಖಂಡಿತ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಕಳ್ಳ 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 ಹಿಡ್ಕೊ ನಿಂತ್ಕೊ ನಿಂತ್ಕೊ. ಎಷ್ಟು ಧೈರ್ಯ ನಿನಗೆ! ರಾಜನರ್ತಕಿ ಸೌಧಾಮಿನಿ ಮನೆಗೆ ನುಗ್ಗಿದ್ಯಾ ನೀನು? ಹುಷಾರು! ಒಂದ್ ಹೆಜ್ಜೆ ಮುಂದೆ ಇಟ್ಟು ಕೂಗಾಡ್ಬಿಡ್ತೀನಿ. ಇಡೀ ಊರನ್ನೇ ಕರೆದು ಬಿಡ್ತೀನಿ ಇದನ್ನ ತಿಳಿಸೋದಕ್ಕೆ. ಕೂಗಾಡಿ, ಕಿರ್ಚಾಡಿ ಅಂದೆ. ಹಿಡೀರಿ ಕಳ್ಳನ. ನಾನು ನಿಜವಾಗ್ಲೂ ಕೂಗಾಡ್ಬಿಡ್ತೀನಿ. ಮಾಡ್ ತೋರ್ಸಿ ಆಚಾರ್ಯರೇ, ನಿಮ್ ಕೈಲದಾಗಲ್ಲ. ನಾನು ಎಲ್ಲಾನು ಕರೆದು ಬಿಡ್ತೀನಿ. ಕೈಲಾಗಲ್ಲ ಅನ್ನಲ್ಲ. ಯಾಕೆ ಹೇಳ್ಬೇಕಾ? ಯಾಕೆ ಅಂತ? ಕೈ ಚಾಚಿ. ಯಾಕೆ? ಅಯ್ಯೋ ಕೈ ಚಾಚಿ ಅಂದೆ. ಹೌದು ಆಚಾರ್ಯರೇ, ಸ್ವಯಂ ಸಾಕ್ಷಾತ್ ನಿಮ್ ಸೇವಕ ಪಂಡಿತ ರಾಮಕೃಷ್ಣ. ಓ, ನೀನೇನಾ ಕಳ್ಳ? ವಿಷಯ ಏನು ಅಂತ ನಿಧಾನ. ಸರಿ, ಮೆತ್ತಗೆ ಅರ್ಥ ಮಾಡ್ಕೊಳ್ಳಿ. ಅದೇನು ಅಂತ ಹೇಳಿದ್ರೆ ನಿಮ್ಮ ಅನುಕಂಪದಲ್ಲಿ ಈ ರಾಮಕೃಷ್ಣ ಕಳ್ಳ ಆಗ್ಬಿಟ್ಟ. ಹೌದಾ? ಬಹಳ ಮೆಲ್ಲೆಗೆ. ಒಳ್ಳೇದು, ಬಹಳ ಒಳ್ಳೇದು. ನಿನ್ನನ್ನ ಸಾಕ್ಷಿ ಸಮೇತವಾಗಿ ಹಿಡ್ತಿದ್ದೀನಿ ನಾನೀಗ. ಏನ್ ಕದಿಯಕ್ ಬಂದಿದ್ಯಾ? ಇಲ್ಲಿ ತನಕ ಏನು ಕದಿಲೇ ಇಲ್ಲ ಪ್ರಭು. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಕಳ್ತನ ನಾನ್ ಸಹಾಯ ಮಾಡ್ಬೇಕಾ? ಅದು ನಿನಗೆ ಪ್ರಜ್ಞೆ ಇದೆ ನಿನಗೆ? ಹೌದು ಆಚಾರ್ಯರೇ, ಖಂಡಿತ ಪ್ರಜ್ಞೆಲಿದ್ದೀನಿ. ನಂಬಿಕೆ ಇಡಿ ಮತ್ತೆ ನನಗೆ ಸಹಾಯ ಮಾಡಿ ಕಳ್ತನಕ್ಕೆ. ನಾನ್ ಕೇಳ್ಪಟ್ಟೆ ರಾಜನರ್ತಕಿ ಸುಧಾಮಿನಿಗೆ ವಜ್ರದ ಮೂಗ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತೆ. ಅದನ್ನ ನೀವೇ ಕೊಟ್ಟಿದಂತೆ ಅಲ್ವಾ? ನೀವೇ ಕೇಳ್ ನೋಡಿ ಎಲ್ಲಿಟ್ಟಿದ್ಯಾ ಮೂಗ್ಬಟ್ನ ಅಂತ. ಮಾಡು ಮಾಡು ಪಂಡಿತ, ಎಷ್ಟು ಹಾಸ್ಯ ಪರಿಹಾಸ್ಯ ಮಾಡ್ತೀಯೋ ಮಾಡು. ನಾಳೆ ಮಹಾರಾಜರ ಮುಂದೆ ಮಂಡಿ ಊರಿ ಕೂರ್ತಿಯಲ್ಲ, ಮತ್ತೆ ರಾಜಸಭೆಯಲ್ಲಿ ನಿನಗೆ ಅವಮಾನ ಆಗುತ್ತಲ್ಲ, ಆಗ ನೋಡ್ತೀನಿ ಯಾವ ರೀತಿ ಪರಿಹಾಸ್ಯ ಮಾಡ್ತೀಯಾ, ಹೇಗೆ ಪರಿಹಾಸ್ಯ ಮಾಡ್ತೀಯಾ, ಯಾವ ಪರಿಹಾಸ್ಯ ಮಾಡ್ತೀಯಾ ಅಂತ. ಈ ತರ ಅದೆಲ್ಲ ಸರಿ ಆಚಾರ್ಯರೇ. ನನಗೆ ಈ ವಿಷಯ ಹೇಳಿ, ನೀವು ನನ್ನನ್ನ ದರ್ಬಾರಲ್ಲಿ ಕಳ್ಳ ಅಂತ ಹೋಗಿ ನಿಲ್ಲಿಸ್ತೀರಾ? ಅವಾಗ ಮಹಾರಾಜರು ನಿಮ್ಮ ಹತ್ರ ಕೇಳ್ತಾರೆ, ನೀವು ನಿನ್ನೆ ರಾತ್ರಿ ನಿಮ್ ರಾಜನರ್ತಕಿ ಸುಧಾಮಿನಿ ಮನೆಯಲ್ಲಿ ಏನ್ ಮಾಡ್ತಿದ್ರಿ ಅಂತ. ಏನ್ ಮಾಡ್ತಾ ಇದ್ದೆ? ಅವಾಗ ನೀವೇನ್ ಉತ್ತರ ಕೊಡ್ತೀರಾ? ನಾನು ಹೇಳ್ತೀನಿ ಅಲ್ಲಿ ಸತ್ಸಂಗ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಭಜನೆ ಕೀರ್ತನೆ ಮಾಡ್ತೀನಿ. ಖಂಡಿತ ಇಲ್ಲ 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 ಇಲ್ವಾ?
ನಾನೇನ್ ಹೇಳಿ? ಆರಾಮಾಗಿ ಆಚಾರ್ಯರೇ, ಉತ್ತರ ಹುಡ್ಕೋಕೆ ಪೂರ್ತಿ ರಾತ್ರಿ ಬೇಕಾಗತ್ತೆ ನಿಮ್ಗೆ. ನನಗಿದನ್ ಹೇಳಿ, ಆ ವಜ್ರದ ಮೂಗ್ಬೊಟ್ನ ಎಲ್ಲಿಟ್ಟಿದ್ದಾರೆ? ಅಯ್ಯೋ, ನಿಮಗೆ ತುಂಬಾ 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 ಧನ್ಯವಾದ ಆಚಾರ್ಯರೇ. ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀವು. ನನಗೇನ್ ಅನಿಸ್ತಿದೆ ಅಂದ್ರೆ ನಿಮ್ ಕೆನ್ನೆಗೊಂದು ಮುತ್ತು ಕೊಡ್ಬೇಕು ಅಂತ. ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಮಹತ್ವಪೂರ್ಣ ಕಾರ್ಯ ಇದೆ. ಇನ್ನೂ ಏನಿದೆ? ಅಪ್ಪಣೆ ಕೊಡಿ ಆಚಾರ್ಯರೇ. ಶುಭರಾತ್ರಿ. ಏನಾಯ್ತು? ಈ ಅಲಮಾರಿ ತೆಗ್ದಿದ್ಯಲ್ಲ? ಮತ್ತೆ ನಿಮಗೇನಾಯ್ತು? ಗರಬಡ ನಿಂತಿದ್ದೀರಲ್ಲ, ಯಾಕೇನು ಮಾತಾಡ್ತಾ ಇಲ್ಲ? ಒಳ್ಳೆ ದೆವ್ವ ತರ ನಿಂತಿದ್ದೀರಲ್ಲ. ಕಳ್ಳ ಕಳ್ಳ ಬಂದಿದ್ನಾ? ಏನ್ ಕತ್ಕೊಂಡು ಹೋದ? ನಿನ್ನ ಮೂಗ್ಬಿಟ್ಟು. ನನ್ ಮುಗ್ಬಿಟ್ಟು ನೀವು ಉಡುಗೊರೆ ಕೊಟ್ಟಿದ್ರಲ್ಲ. ಕಳ್ಳ ಬಂದ, ನನ್ ಮುಗ್ಬಿಟ್ಟು ಕತ್ಕೊಂಡು ಹೋದ. ನೀವಿಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರಿ? ಯಾಕೆ ಕಳ್ಳನ ಹಿಡಿಲಿಲ್ಲ? ಯಾಕಂದ್ರೆ ನಾನು ಕಳ್ಳ ಕಳ್ಳ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ ನೀನು? ಊರಿಗೆಲ್ಲ ಗೊತ್ತಾಗೋಗುತ್ತೆ ಊರಿಗೆಲ್ಲ. ಮುಚ್ಚು 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 ಬಾಯ್ ಮುಚ್ಚು ಬಾಯ್ ಮುಚ್ಚು ಬಾಯ್ ಮುಚ್ಚು. ಶಾಂತಿ ಶಾಂತಿ. ಏನ್ ಮಾಡ್ತಾ ಇದ್ಯಾ ನೀನು? ಜನ ಎಲ್ಲ ಬಂದ್ಬಿಡ್ತಾರೆ. ನಾನೇನು ಉತ್ತರ ಕೊಡ್ಲಿ ಆಗ? ರಾತ್ರಿ ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ? ಕೈ ಮುಗಿತೀನಿ ನಿನಗೆ. ಸಮಾಧಾನ ಸಮಾಧಾನ ಮಾಡ್ಕೋ. ಸಮಾಜದಲ್ಲಿ ನನ್ನ ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ಸಮಾಧಾನವಾಗಿರು. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಕ್ ಬಿಡು. ನಾನ್ ಕಳ್ಕೊಂಡೆ ಮಹಾರಾಜರೇ, ನಾನು ಹಾಳಾಗ್ ಹೋದೆ. ಆ ದರಿದ್ರ ಕಳ್ಳ ಏನು ಉಳಿಸ್ಲಿಲ್ಲ. ನನ್ನ ಬೆಲೆ ಬಾಳೋ ಮುಗ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ಟ. ವಜ್ರದ ಮುಗ್ಬಿಟ್ಟು ಮಹಾರಾಜರೇ, ಎಂತ ದುಬಾರಿ ಮುಗ್ಬಿಟ್ಟದು. ಇವ್ರೆ ತಾನೇ ನನ್ ಕೊಟ್ಟಿರೋದು. ಉಡುಗೊರೆ ಕೊಟ್ಟಿದ್ದೆ ಮಹಾರಾಜ. ನಿಮ್ಮ ಹತ್ರ ಬಂದು ಹೇಳಕ್ಕಾಗ್ದಿರೋಂಥ ಕಷ್ಟನ ನಮಗೆ ಹೇಳಿದಾಗ ನಾನೇ ಕೊಟ್ಟಿದ್ದೆ ಮಹಾರಾಜ. ರಾಜನರ್ತಕಿ ಸುಧಾಮಿನಿ, ನೀವು ಅದು ಹೇಗೆ ಹೇಳ್ತೀರಾ ನಿಮ್ಮ ಮೂಗುತಿ ಕಳುವಾಗಿದೆ ಅಂತ? ಹೀಗೂ ಆಗಿರ್ಬೋದಲ್ಲ, ನಿಮ್ಮ ಮೂಗುತಿ ಅಲ್ಲೇ ಎಲ್ಲೋ ಬಿದ್ದಿರ್ಬೋದು. ಮೂಗ್ಬಟ್ಟು ಕಳ್ತನಾಗಿದೆ ಮಂತ್ರಿ ಅವರೇ, ಕೇಳಿ ಇವ್ರನ್ನ. ಇವರು ಕೂಡ ಅಲ್ಲೇ ಇದ್ರು. ಅದೇ ಮಹಾರಾಜ, ಅದೇ ಆಗಿರುತ್ತೆ. ಕಳ್ಳತನದ ಪ್ರತಿ ಸುಳುವು ಸಿಕ್ಕಿದೆ ನಮಗೆ ಅಲ್ಲಿ. ಯಾವ್ದಾದ್ರು ಕಳ್ಳ ಕಳ್ಳತನ ಆದ್ಮೇಲೆ ಕೆಲವು ಸುಳಿಗಳನ್ನ ಬಿಟ್ಟು ಹೋಗ್ತಾನಲ್ಲ ಅಲ್ಲಿ, ಅದು ಬಾಗಿಲ ಮೇಲೆ, ಗೋಡೆ ಮೇಲೆ, ಮತ್ತೆ ಏನಾದ್ರೂ ಬರ್ದಿಟ್ಟು ಹೋಗ್ತಾರಲ್ಲ, ಆ ರೀತಿಯಾದಂತ ಸುಳಿವೆಲ್ಲ ಅಲ್ಲಿ ಖಂಡಿತ ಇದೆ ಮಹಾರಾಜ. ನಿಸ್ಸಂದೇಹವಾಗಿ ಅಲ್ಲಿ ಕಳ್ಳತನ ಆಗಿದೆ ಮಹಾರಾಜ, ನಾನು ಹೇಳ್ತಾ ಇದ್ದೀನಿ. ಸಾಕು ಮಹಾಮಂತ್ರಿಗಳೇ, ಸಾಕು, ಅತಿಯಾಯಿತು. ಆ ಕಳ್ಳನು ತನ್ನ ಅಪರಾಧದ ಎಲ್ಲೆಯನ್ನು ಮೀರಿದ್ದಾನೆ. ನಾವಿನ್ನು ಸಹಿಸುವುದಿಲ್ಲ ಆ ದುಷ್ಟ ಕಳ್ಳನ ದುಸ್ಸಾಹಸವನ್ನು. ಅವನು ಕೇವಲ ವಿಜಯನಗರದ ನ್ಯಾಯ ವ್ಯವಸ್ಥೆ ಅಷ್ಟೇ ಅಲ್ಲ, ಅವನು ನಮ್ಮ ಕೃಷ್ಣದೇವರಾಯರ ಸ್ವಾಭಿಮಾನವನ್ನು ಕೆಣಕುತ್ತಿದ್ದಾನೆ, ಎಚ್ಚರಿಸುತ್ತಿದ್ದಾನೆ.
ಏನು ಮಾಡಬೇಕೋ ಮಾಡಿ ಮಹಾಮಂತ್ರಿಗಳೇ. ಆ ಕಳ್ಳನು ತನ್ನ ಅಪರಾಧದ ಎಲ್ಲೆಯನ್ನು ಮೀರಿದ್ದಾನೆ. ಇಡೀ ನಗರದಲ್ಲಿ ಸೇನೆಯನ್ನು ನೇಮಿಸಿ ಮೂಲೆ ಮೂಲೆ ಹುಡುಕಿ ನಮಗೆ ಆ ದುಷ್ಟ ಕಳ್ಳನು ಆಗ್ಲಿ ಮಹಾರಾಜ್. ನಮ್ಮ ಮುಂದೆ ಅದ್ರ ಅವಶ್ಯಕತೆ ಪ್ರಸ್ತುತವಾಗಬೇಕು. ಏನೂ ಇಲ್ಲ ಮಹಾರಾಜ್ರೆ. ಯಾಕೆಂದ್ರೆ ಆ ಕಳ್ಳ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಮತ್ತೆ ಅವನ್ ಸಿಕ್ಕಿದಾನೆ ಕೂಡ. ನನಗ್ ಗೊತ್ತಾಗಿದೆ ಮಹಾರಾಜ್ರೆ ಆ ಕಳ್ಳ ಯಾರು ಅಂತ. ಯಾರು ಆ ಕಳ್ಳನು? ಮಹಾರಾಜ್ರ ಆ ಕಳ್ಳ ಇಲ್ಲಿ ಈ ದರ್ಬಾರಲ್ಲೇ ಇದ್ದಾನೆ.